ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಭಾಳಷ್ಟು ವಿಶೇಷವಾದಂಥ ವಿಚಾರಗಳು. ಕೈವಲ್ಯ ಪದ್ಧತಿ ಅದು ಕೇಳುವಂಥದ್ದು, ಹೇಳುವಂಥದ್ದು ವಿಚಾರಗಳು ಭಾಳಷ್ಟು ಅಗಮ್ಯವಾಗಿರುವಂಥವು ಇವೆಲ್ಲ. ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ನಡೆದಂಥದ್ದು ಮೊದಲನೆಯ ಪದ ನಡೆದದು. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಏನು ಹೇಳ್ತಾರ? ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಮೊದಲನೇ ಪದದಲ್ಲಿ. ನಮಗಂಥ ಒಂದು ಆನಂದ ಆಗಬೇಕಾಗಿತ್ತಂದ್ರೆ ಬೇರೆ ಎಲ್ಲೂ ಹುಡ್ಕೊಂಗಿಲ್ಲಪ್ಪ. ಇಂಥ ಜನ್ಮದಿಂದ ನಾವು ಪಾರಾಗಬೇಕಾಗಿತ್ತು, ಈ ಜನನ ಮರಣ ದುಃಖದಿಂದ ನಾವು ಪಾರಾಗಬೇಕಾಗಿತ್ತು ಅಂತಂದ್ರೆ ಸದ್ಗುರು ವಚನದಲ್ಲೇ ಅಂಥ ಶಕ್ತಿ ಐತೆ. ಅಂಥ ವಚನವನ್ನು ನೀನು ಕೇಳು ಅನ್ನುವಂಥ ವಿಚಾರ. ಆ ವಚನದಲ್ಲೇ ಅಮೃತ ಐತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ರಾಗದಿಂಬೇರಿನ್ನು ಭವಬೀಜಮುಂಟೆ, ದುಃಖಕ್ಕೆ ಕಾರಣ ಎರಡೂ ಒಂದು ಉತ್ತರ ಹೆಂಗಂದ್ರೆ ಒಂದು ದುಃಖ ಒಂದು ಸುಖ ಎರಡೂ ಅಡಿಗೆದು. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅನ್ನುವಂಥದ್ದು ಆನಂದವಾಗಿರುವಂಥದ್ದು, ಸಾಯದೇ ಇರುವಂಥದ್ದು, ದುಃಖ ನಿವೃತ್ತಿ ಆಗಿರುವಂಥದ್ದು, ಭವರೋಗದಿಂದ ಪಾರಾಗುವಂಥದ್ದು ಯಾರಲ್ಲಿ ಅಡಿಗೆದ? ಯಾರ ವಾಕ್ಯದಲ್ಲಿ ಅಂದ್ರೆ ಸದ್ಗುರುವಿನ ವಾಕ್ಯದಲ್ಲಿ ಅಡಿಗೆದ ಅಂತ ಹೇಳಿದ್ರು. ಅವರು ಹೇಳಿದಂಥ ವಾಕ್ಯದಲ್ಲಿ ಇನ್ನೊಂದು ರಾಗದಿಂ ಬೇರಿನ್ನು ಭವಬೀಜಮುಂಟೆ ಅಂತ ಹೇಳ್ತಾರೆ. ಮತ್ತು ಸದ್ಗುರುವಿನ ವಾಕ್ಯದಲ್ಲಿ ಆನಂದದ ಸದ್ಗುರು ಹೇಳ್ತಾ ಇದ್ದಾನ ನೋಡು, ಈ ದುಃಖನೂ ನಿನ್ನಲ್ಲೇ ಐತೆ. ಹೆಂಗೆ ನೀ ಯಾವಾಗ ಮೋಹಕ್ಕೆ ಬಲಿಯಾಗ್ತಿದ್ದಿ, ಮೋಹಕ್ಕೆ ಒಳಗಾಗ್ತಿದ್ದಿ, ಮಮಕಾರ ಮಾಡ್ತಿದ್ದಿ, ಅದು ಯಾವುದೇ ಇರ್ಬೋದು, ನಿನ್ನ ಶರೀರವನ್ನು ಹಿಡ್ಕೊಂಡು ಪ್ರತಿಯೊಂದ್ರ ಮೇಲೆ ನೀ ಏನು ಮೋಹ ಮಾಡ್ತಿದ್ದಿ ಅದು ನಿನ್ನನ್ನು ದುಃಖಕ್ಕೆ ಗುರಿ ಮಾಡ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಎರಡು ಗುರುವಾಕ್ಯದಲ್ಲಿ ಏನದ ಅಮೃತ ಐತೆ, ಹೌದಾ? ಮಮಕಾರ ರಾಗದಿಂಬೇರೆ ನೀನು ಯಾವಾಗ ಈ ಒಂದು ಮೋಹ ಮಾಡುವಂಥದ್ದು, ಮಮಕಾರ ಮಾಡುವಂಥದ್ದು ಇಂಥ ಭಾವ ಇದ್ದಾಗ ನಿನಗೇನಾಗ್ತದೆ? ದುಃಖ ಆಗ್ತದ, ನಿನಗೆ ಜನನ ಮರಣದ ದುಃಖ ಕಾಡ್ತದ ಅನ್ನುವಂಥ ವಿಚಾರವನ್ನು ಎರಡು ರೀತಿಯಿಂದ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅಂಥ ರಾಗ ಮಾಡೋಕ್ಕೆ ಹೋಗ್ಬೇಡ, ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಈ ವಿಷಯದಲ್ಲೇ ಮತ್ತೆ ಮುಂದೆ ಕೂಡ ಹೇಳ್ತಾರೆ. ಒಂದನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನು ಹೇಳ್ತಾ ಇದ್ದಾರೆ? ನರಜನ್ಮದಿಂದ ಇಹದೋಳು ಮಿಗಿಲುಂಟೆ, ಕರ್ಣ ವಿಜಯದಿಂದ ಕಲಿತಾ ನಮ್ಮುಂಟೆ, ಧರೆಗೆ ಯಾಚನೆಯಿಂದ ಲಘುತಾ ನಮ್ಮುಂಟೆ, ಪರಬೊಮ್ಮ ದರಿವಿನಿಂದುರೆ ಜಾಣ್ಮೆಮ್ಮುಂಟೆ ಅನ್ನುವಂಥ ವಿಚಾರದಲ್ಲಿ ಧರೆಗೆ ಯಾಚನೆಯಿಂದ ಲಘುತಾ ನಮ್ಮುಂಟೆ ಅನ್ನುವಂಥ ವಿಚಾರವನ್ನು ನಾವು ಹೇಳಬೇಕಾಗ್ತದೆ. ನಿನ್ನೆ ಕೂಡ ಅದ್ಭುತವಾಗಿ ಹೇಳಿದ್ದಾರೆ. ಯಾಕಂದ್ರೆ ಈ ಕರ್ಣ ವಿಜಯದಿಂದ ಕಲಿತ ನಮ್ಮುಂಟೆ, ಕರ್ಣ ಕರುಣ ಎರಡೂ ವ್ಯತ್ಯಾಸಗಳಾಗ್ತಾವೆ, ಭಾಳಷ್ಟು ಅರ್ಥ. ಅದಕ್ಕೆ ನಿಜಗೊಂಡ್ರೆ ಶಾಸ್ತ್ರ ಅಷ್ಟೇ ಕಠಿಣ ಅದ. ಒಂದು ಶಬ್ದ ಹೆಚ್ಚು ಕಮ್ಮಿ ಆದರೆ ಅರ್ಥನೇ ಬೇರೆ ಕೊಡ್ತದೆ. ನಾವು ಹೇಳ್ಬೋದು, ಆದರೆ ತತ್ವಕ್ಕೆ ಯಾವುದೇ ಧಕ್ಕೆ ಬರಬಾರ್ದು. ಹಂಗೆ ತೊಗೊಂಡೋಗಿ ಅಕ್ಷರಗಳು ಒಂದು ಸಣ್ಣ ಸ್ವಲ್ಪ ಮಿಸ್ಟೇಕ್ ಆದ್ರೇ ಭಾಳಷ್ಟು ವ್ಯತ್ಯಾಸ ಆಗಿಬಿಡ್ತಾವೆ. ಅದಕ್ಕೆ ಭಾಳ ಜಾಗ್ರ ಇರಬೇಕು ಈ ಶಾಸ್ತ್ರ ನೋಡ್ಬೇಕಾದ್ರೆ, ಓದಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ. ಅದಕ್ಕೆ ಕರುಣ ಇಂದ್ರಿಯಗಳು,
ಕರುಣೆ ಅದು ಬೇರೆ ಸಪ್ರೇಟ್. ಅದು ಬರೀ ರೂಕ್ ಸ್ವಲ್ಪ ಹಿಂಗೆ ಒತ್ತು ಕೊಟ್ರೇ ವ್ಯತ್ಯಾಸಗಳಾಗಿಬಿಡ್ತಾವೆ ನೋಡ್ರಿ. ಅದಕ್ಕೆ ಕರಣ ವಿಜಯದಿಂದ ಕಲಿತನ ಮುಂಟೆ. ಇಂದ್ರಿಯಗಳ ಒಂದು ನಿಗ್ರಹದಿಂದ ಶೂರತನ ಏನಾರು ಐತೇನು ಜಗತ್ತಿನೊಳಗೆ? ಇಲ್ಲ, ಅದು ನಿನ್ನೊಳಗೆ ಐತೆ. ಅದನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು ನಿನ್ನ ಕೈಯಲ್ಲೇ ಐತೆ. ಯಾಕೆ ಬೇರೆ ದೇಶಗಳನ್ನು ನೀನು ಗೆಲ್ಲಬಹುದು, ಹಲವಾರು ರಾಜ್ಯಗಳನ್ನು ನೀನು ಸೋಲಿಸ್ಬಹುದು, ಎಲ್ಲವನ್ನು ಪರಾಕ್ರಮದಿಂದ ನಾನು ಗೆದ್ದಿದ್ದೀನಿ ಅಂತ ನೀ ಬೀಗಬಹುದು. ಆದರೆ ಮಹಾತ್ಮರು ಹೇಳ್ತಾರೆ, ನಿನ್ನಲ್ಲಿರುವಂಥ ಸ್ವರಾಜ್ಯ ಸಿಂಹಾಸನವನ್ನು ಕಬಳಿಸ್ಕೊಂಡು ಕುಂತಿರುವಂಥವು ನಿನ್ನೊಳಗೆ ಬೇಕಾದಷ್ಟು ದುಷ್ಟ ಗುಣಗಳು ಅದಾವಲ್ಲ, ಅವನ್ನ ನೀ ಮೊದಲು ತೆಗೆದಾಕು. ಆವಾಗ ನಿನ್ನ ಸ್ವರಾಜ್ಯ ಸಿಂಹಾಸನವನ್ನು ನೀ ಪಡ್ಕೊಂಡು ಅಂದ್ರೆ ಜಗತ್ತಿನ ಎಲ್ಲವನ್ನ ಪಡ್ಕೊಂಡಂಗೆ ನಿನಗೆ ಆಗ್ತದ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಕರ್ಣ ವಿಜಯದಿಂದ ಕಲಿತ ನಮ್ಮುಂಟೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಅವರು. ಮತ್ತೀಗ ಏನು ಹೇಳ್ತಾ ಇದ್ದಾರೆ? ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಧರೆಗೆ ಅಂದರೆ ಭೂಮಿ. ಭಾಳಷ್ಟು ವಿಚಾರಗಳು ಇದರಲ್ಲಿ ಬರ್ತಾವೆ. ಏನು ಹೇಳ್ತಾರೆ? ಭೂಮಿಯ ಮೇಲೆ ಬೇಡೋದಕ್ಕಿಂತಲೂ ಹಗುರುತನ ಐತೇನೋ ಅಂತ ಹೇಳ್ತಾರೆ. ಅಂದರೆ ಕನಿಷ್ಠವಾಗಿರುವಂಥದ್ದು. ಇಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಬೇಡುವುದರಿಂದ ಮನುಷ್ಯನಿಗೇನಾದ ಅನಂತ ಕಷ್ಟಗಳು ಪ್ರಾಪ್ತಿಯಾಗ್ತಾವೆ ಬೇಡುವಂಥದ್ದು. ಅದಕ್ಕೆ ಮಹಾತ್ಮರು ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಅವರು. ನೀ ಮಾಡಿ ದೇವರಿಗೆ ಅಂಜಿ ನೀ ಕುಂತು ಕಾಮಾದಿಗಳಿಗಾಗಿ ಹರಕಿಯ ಹೊತ್ತು ಸುಮ್ಮನೆ ತಿರುಗಿದೆ ಹೈದಾರು ಸುತ್ತು ತಮ್ಮ ಹೋಗುವಿ ನಾಯಿನರಿಯಂತೆ ಸತ್ತು ಕಲ್ಲು ದೇವರ ನಂಬಿ ನೀ ಕೆಡುವಿ ಎಲ್ಲೋ. ಮಾತು ನೋಡ್ರಿ ಎಷ್ಟು ಅದ್ಭುತವಾಗಿತ್ತು ಅಲ್ಲ. ಇಂಥ ಮಾನವ ಶರೀರ ಏನು ಹೇಳಿದ್ರು ಅವರು? ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳ್ಯಾರ. ಇಂಥ ಮಾನವ ಶರೀರ ತೊಗೊಂಡು ಬಂದದ್ದೇ ಅಪರೂಪ. ಬಂದ ಮೇಲೆ ಇಲ್ಲಿ ದೇವತೆಗಳಿಗೆ ದೇವ್ರುಗಳಿಗೆ ಕೈ ಒಡ್ತೀಯಲ್ಲ, ಇದು ಏನು ನಿನಗೆ ಶ್ರೇಷ್ಠ ಅಂತ ಹೇಳೋಕ್ಕಾಗ್ತದ? ಕೈ ಒಡ್ಡಿ ಬೇಡ್ತೀಯಲ್ಲ, ಇದಕ್ಕಿಂತ ಕನಿಷ್ಠ ಅಂದರೆ ಹಗುರುತನ ಯಾವುದಿಲ್ಲ ಜಗತ್ತಿನ ಒಳಗೆ. ಅದಕ್ಕೆ ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ. ಕ್ಷಣಿಕವಾಗಿರುವಂಥ ಭೋಗಾದಿ ವಸ್ತುಗಳನ್ನು ನೀ ಕೇಳ್ತೀಯಲ್ಲ, ಹಂಗೆ ಕೇಳಕ್ಕೆ ಬಂದವನಲ್ಲ. ನೀ ಭಾಳ ಶ್ರೇಷ್ಠವಾಗಿರುವಂಥದ್ದು ಮಾನವ ಜನ್ಮ. ಆದ್ರೆ ಬಯಸು, ಬೇಡು, ಎಂಥದನ್ನು ಬೇಡ, ಸದ್ಗುರುವಿನ ಹತ್ರ ನೀನು ಇಂಥ ಒಂದು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ವಿಚಾರವನ್ನು ಮಾಡುವಂಥವನಾಗು. ಆದರೆ ಬೇಡುವಂಥದ್ದು ನಿನ್ನ ಕರ್ತವ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಜಗತ್ತಿನಲ್ಲಿ ಈ ಒಂದು ಹುಟ್ಟಿ ಬಂದ ನಂತರ ನಾನು ಯಾಕೆ ಹುಟ್ಟಿ ಬಂದೆ ಅನ್ನುವಂಥದ್ದನ್ನು ನೀನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಸದ್ಗುರುವಿನನ್ನು ಪಡ್ಕೊಂಡು ಇಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬೇಡುವಂಥದ್ದೇ ನಿನಗೆ ಅದು ಯೋಗ್ಯ ಅಲ್ಲ ಅನ್ನುವಂಥದ್ದನ್ನು ವಿಚಾರ ಹೇಳ್ತಾರೆ ಅವರು. ಅದಕ್ಕೆ ಕಾಡಲೇಕೆ ನರರುಗಳ ಅಂದ್ರೆ ಮನುಷ್ಯರನ್ನು ಯಾಕೆ ಕಾಡ್ತೀರಿ? ಬೇಡುವಂಥದ್ದು ನೋಡ್ರಿ ಇಲ್ಲಿ ಹೇಳ್ತಾರ, ಶಯನಕ್ಕೆ ಹಾಳು ದೇಗುಲುಗಳುಂಟು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮುಪ್ಪಿನ ಷಡಾಕ್ಷರಿ ಅವ್ರು ಹೇಳ್ತಾರ, ಶಯನಕ್ಕೆ ಹಾಳು ದೇಗುಲುಗಳುಂಟು, ಅಶನಕ್ಕೆ ಕಂದ ಮೂಲಗಳುಂಟು, ತೃಷೆಗೆ ಒಳೆಹಳ್ಳಗಳುಂಟು ಎಂದು ಮುಪ್ಪಿನ ಷಡಾಕ್ಷರಿ ಅವರು ಕೂಡ ಹಾಡಿದ್ದಾರೆ. ಮಹಾತ್ಮರು ಭಾಳಷ್ಟು ವಚನಗಳಲ್ಲಿ ಬರೆದಿದ್ದಾರೆ. ಅಕ್ಕಮಹಾದೇವಿ ಕೂಡ ಈ ಒಂದು ವಚನದಲ್ಲಿ ಬರೆದಿದ್ದಾರೆ ಕೆಲವೊಂದು ವಿಚಾರಗಳನ್ನು. ಅದಕ್ಕೆ ಇಷ್ಟೆಲ್ಲ ಇನ್ನು ಏನು ಹೇಳಿದ್ದಾರೆ ಅವರು ಮಹಾತ್ಮರು? ಕೆಲವೊಂದು ವಚನಗಳಲ್ಲಿ ಇಟ್ಬಿಟ್ಟಿದ್ದಾರೆ. ಬಾರದು ಬಪ್ಪದು ತಪ್ಪದು. ನೀ ಏನೇ ಮಾಡು, ಏನು ಬರ್ಬೇಕಾಗ್ಯದ ಅವು ಬಂದೇ ಬರ್ತಾವ. ಅದಕ್ಕೆ ನೀ ಬರಬೇಕಂದ್ರೂ ಕೂಡ ಅದು ಬರಲಿ ಎಲ್ಲರೂ ಅಂಬಾನಿ ದೊಡ್ಡ ಶ್ರೀಮಂತರು ಆಗ್ತೀವಿ ಅನ್ನೋದ್ರೆ ಇಲ್ಲ. ಅದು ಎಷ್ಟು ನಿನ್ನ ಭೋಗದಲ್ಲಿ ಎಷ್ಟು ಭಾಗ್ಯ ಅದ, ನಿನಗೆ ಎಷ್ಟು ಬರಬೇಕಾಗಿದೆ ಅಷ್ಟೇ ಬರ್ತದೆ, ಹೊರತಾಗಿ ಜಾಸ್ತಿ ನಿನಗೆ ಸಿಗಂಗಿಲ್ಲ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ? ನಿಜಗೊಂಡ್ರಿ ಹಿಂದಿನ ವಿಚಾರದಲ್ಲಿ ಕೂಡ ಹೇಳಿದ, ರೋಗಾದಿಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ ರಾಗವಿಲ್ಲದೊಡೆ ಪೋಗದು ನಿನಗಹ ಸುಖ ಪೂಗವಿಂತಿದು ನಿಜಬಹುದರಿಂದ ಅಂತ ಹೇಳ್ತಾರೆ ನೋಡ್ರಿ.
ಏನು ಹೇಳ್ತಾರ, ರೋಗಗಳು ಬಂದು ಜಗತ್ತಿನೊಳಗೆ ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳಕತ್ತಾರೆ ಈ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು. ಧರೆಗೆ ಯಾಚನೆಯಿಂದ ಲಘುತರ ಮಟ್ಟ. ಈಗ ನಾವೆಲ್ಲರೂ ದೇವ್ರ ಹತ್ರ ಹೋಗಿ ಸುಮ್ಮನೆ ಬಿಡ್ಕೋತೀವೇನ, ಲಿಸ್ಟ್ ಇಟ್ಕೊಂಡಿರ್ತೀವಿ, ನಮಗೆ ಇಂಥದ್ದೇ ಆಗಬೇಕು, ಇದು ಒಳ್ಳೆಯದೇ ಆಗಬೇಕು, ಸಾಯೋವರೆಗೆ ಮಾಡ್ತೀವಿ ರೀ, ಬರೀ ಅದೇ ಕೆಲಸನೇ. ನಿನಗೇನು ಹೇಳ್ತಾರೆ, ನಿನ್ನ ಬುದ್ಧಿಗೆ ಏನೈತಪ್ಪ ಅಂತಾರೆ ಮಹಾತ್ಮರು. ನಿನಗೇನು ಹೇಳ್ಬೇಕು, ನಿನಗೆ 84 ಲಕ್ಷ ಜೀವರಾಶಿ ಇದೇ ಮಾಡ್ಕೊಂಡು ಬಂದವ ನೀನು. ಬರೀ ಅದು ಕೊಡು, ಇದು ಕೊಡ್ಕು, ಅದು ಮಾಡೋಕೆ ಇದು ಮಾಡು, ನನ್ನ ಮಕ್ಳಿಗೆ ಚಂದ ಮಾಡಲಿ, ನನ್ನ ಮನೆ ಚಂದ ಆಗಲಿ, ಆಸ್ತಿ ಕೊಡು, ಅಂತಸ್ತು ಕೊಡು, ಬರೀ ಇದೇ ಬೇಡ್ಕೊತ ಬಂದಿಯಲ್ಲೋ. ನಿನಗೆ ಏನು ಹೇಳಂದಿದ್ದು ನಾನು. ಈ ರೋಗಗಳು ಜಗತ್ತಿನೊಳಗೆ ನೋಡಪ್ಪ ಎಲ್ಲ ಕಡೆ ಹುಡುಕ್ಯಾಡು. ಯಾರ್ಯಾರು ರೋಗಗಳು ಬರಲಿ ಅಂತ ಏನಾರು ಹರಕೆ ಓದ್ತಾರೇನ? ಯಾರು ಅಂತಾರೇನ? ಅಂದಿಲ್ಲಲ್ಲ, ಯಾರು ಅಂದಿಲ್ಲ. ಇವತ್ತು ಸುಖನೇ ಬರಲಿ ಅಂತಲೇ ಅನ್ನಕತ್ತಾರೆ. ಅದ್ರ ದುಃಖ ತಪ್ಪೇದನ ಬರ್ಲಕತ್ತಿದಿಲ್ಲ. ರೋಗಗಳು ಇವತ್ತು ಬಿಟ್ಟವೇನ? ಇಲ್ಲಪ್ಪ, ರೋಗಗಳು ನನಗೊಬ್ಬರು ಬಾ ಅನ್ನವಲ್ರು, ನಾನು ಯಾಕೆ ಹೋಗಂಗೆ ಅಂತ ಏನಾರ ಕುಂತದ ಅನ್ನೋದು. ರೋಗಗಳು ಬರ್ಲಕತ್ತೇವಿಲ್ಲ. ನೀ ಬೇಡ್ಕೊಳ್ತಿದ್ರು ರೋಗಗಳು ಬರಕತ್ತೇವೆ, ನೀ ಕೇಳದೇ ಇದ್ರೂ ರೋಗಗಳು ಬಂದು ನಿನಗೆ ದುಃಖ ಕೊಡಕತ್ತೇವ. ಅಂದಮೇಲೆ ನಿನಗೆ ಸುಖ ಬರೋದನ್ನ ಹಂಗೆ ಬರ್ತದೆ ನೋಡಿ. ಇಷ್ಟು ತಿಳ್ಕೊಂಬಿಡ್ರಿ ನೀನು. ಆ ಸುಖ ಬರೋದಿದ್ರೆ ನೀ ಬ್ಯಾಡ ಅಂದ್ರೆ ಬರ್ತದೆ, ನಿನಗೆ ಸಂಪತ್ತು ಬ್ಯಾಡ ಅಂದ್ರೂ ಬರ್ತದೆ. ಬರೋದಿದ್ರೆ ಇದನ್ನು ಪಕ್ಕ ತಿಳ್ಕೊಂಬಿಡಂತಾರೆ ಅವರು. ಇವತ್ತು ದುಃಖ ಬರಬಾರ್ದಂತ, ದುಃಖ ಬರಲಿ ಅಂತ ಯಾರು ಹರಕೆ ಹೊತ್ತಿಲ್ಲ. ಇವತ್ತು ಎಲ್ಲರೂ ದುಃಖ ದುಃಖ, ನನಗೆ ಕಷ್ಟ ಐತ್ರಿ, ಎಂಥ ಕಷ್ಟ ಐತ್ರಿ. ಯಾರ ಮನೆ ಕಷ್ಟ ಇಲ್ಲ ಅಂತ ಹೇಳ್ರಿ, ಇಲ್ಲ ಅಂತೀರಿ ಹೇಳ್ರಿ? ಎಲ್ಲರಿಗೆ ಕಷ್ಟ ಅದ, ಎಲ್ಲರಿಗೂ ದುಃಖ ಅನ್ನಿಸ್ತದ. ಆದರೆ ಯಾರನ್ನು ಹರಕೆ ಹೊತ್ತೀವೇನು? ಯಾರಿಗೆ ಎಲ್ಲರೂ ದುಃಖ ಬರಲಿ ಬರಲಿ ಅಂತ ಜಗತ್ತಿನ ಒಬ್ಬರಿಗೆ ಕೇಳ್ರಿ. ಆದ್ರೆ ದುಃಖದಿಂದ ಕೂಡ್ಯಾರ ಎಲ್ಲರೂ ಅಲ್ಲ, ಯಾರು ಹರಕೆ ಹೊತ್ತಿಲ್ಲ, ಆದರೆ ದುಃಖದಿಂದ ಕೂಡಿದ್ದಾರೆ. ಯಾಕೆ ಬಂತು ದುಃಖ? ನೀ ಬಾನು, ನೀ ಬಿಡು ಅನು, ಅದು ಬರಂಗೆ ಬಂದೇ ಬರ್ತದೆ, ಹೋಗಂಗೆ ಹೋಗೇ ಹೋಗ್ತದೆ. ಹೆಂಗೆ ರೋಗ ಈ ಕಷ್ಟಗಳು ನೀನು ಹೇಳದೆ ಇದ್ದರೂ ಕೂಡ ಬಂದು ನಿನ್ನನ್ನು ಕಾಡ್ತಾವೋ, ಅದೇ ರೀತಿ ಕೂಡ ನೀ ಹೇಳದೆ ಕೇಳದೆ ನಿನಗೆ ಬರುವಂಥ ಸಿರಿ ಸಂಪತ್ತುಗಳು ಹಂಗೆ ಬರ್ತಾವೆ. ನಿನಗೆ ಸುಖನೂ ಹಂಗೆ ಬಂದು ಸಿಗ್ತದೆ. ನೀನು ಯಾಕೆ ಬಯಸಕ್ಕೆ ಹೋಗ್ತಿ? ಅದು ಯಾವ ರೀತಿ ನೀ ಬೇಡಿದ್ರು ಕೂಡ ಅದು ಬರುವಂಥದ್ದಲ್ಲ, ಹೋಗಂದ್ರೂ ಕೂಡ ಹೋಗುವಂಥದ್ದಲ್ಲ. ಅವು ನಿನಗೆ ಹೆಂಗೆ ಕಷ್ಟ ಕೊಡ್ಬೇಕಾಯ್ತು ಕೊಟ್ಟೇ ಕೊಡ್ತಾವ, ಹೋಗ್ಬೇಕಾದ್ರೆ ಹೋಗೇ ಹೋಗ್ತಾವ ಅನ್ನುವಂಥದ್ದನ್ನು. ಅದಕ್ಕೆ ಇದನ್ನು ನೀ ಪಕ್ಕ ತಿಳ್ಕೊಂಡು ಬರೀ 24 ಗಂಟೆ ಸಾಯೋವರೆಗೂ ಅದು ಮಾಡು, ಚಲೋದು ಮಾಡು ಅಂತ ಬರೀ ಕೈ ಒಡ್ಡಕ್ಕೆ ಹೋಗಬೇಡ ನೀನು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ದೇವ್ರು ದೊಡ್ಡದು ಇರ್ಬೋದು, ಇಲ್ಲ ಅಂತಿಲ್ಲ, ನೀನೇನು ಕಡಿಮೆ ಇಲ್ಲ. ನೀನು ಆ ದೇವ್ರಿಗೆ ಮಾಡಿ ಕೂಡಿಸ್ತಾವ ನೀನೇ ಇದೆ. ಅದಕ್ಕೆ ಹೇಳ್ತಾರೆ, ನೀ ಮಾಡಿ ದೇವರಿಗೆ ಅಂಜಿ ನೀವು ಕುಂತು ಕಾಮಾದಿಗಳಿಗಾಗಿ ಹರಕೆಯ ಒತ್ತು. ದೇವ್ರಿಗೆ ಯಾರು ಮಾಡ್ಯಾರ ಹೇಳ್ರಿ? ಇದು ಜ್ಞಾನದ ವಿಚಾರಗಳು ಇವೆಲ್ಲ. ಯಾಕಂತಂದ್ರೆ ದೇವ್ರಿಗೆ ನೀನೇ ಮಾಡಿದಾವಿದೆ. ಲವ್ ಏನು ಹೇಳ್ತಾರೆ ಅವ್ರು? ಹುಟ್ಟಿದ್ದು ನೀನ ಆ ದೇವರು ಮೊದಲ ಅಂತ ಹೇಳ್ತಾರೆ. ಹುಟ್ಟಿದ್ದು ನೀನು ಆ ದೇವರು ಮೊದಲ. ಯಾರು ಹುಟ್ಟಿದ್ರು ಫಸ್ಟ್? ಯಾರ ಮನಸ್ಸಿನಲ್ಲಿ ಬಂತು ಫಸ್ಟ್? ಪರಮಾತ್ಮ ಹಿಂಗೆ ಅದಾನ, ಗಣಪತಿ ಹಿಂಗೆ ಅದಾನ, ಈ ದೇವ್ರು ಹಿಂಗೆ ಐತಿ ಹಿಂಗೆ ಐತೆ ಅಂತ ನಿನ್ನ ತಲೆಯಾಗ ಅದು ವಿಚಾರ ಬಂದ ಮ್ಯಾಲೆ ಅದು ಹೇಳ್ತಾರಲ್ಲ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಯಾವಾಗ ನಿನ್ನೊಳಗೆ ಬಂತಪ್ಪ ಮಾಡಬೇಕು ಅಂತ ಬಂದಾಗ ಆವಾಗ ನೀನು ಇಚ್ಛೆ ವ್ಯಕ್ತಪಡಿಸ್ತೀವಿ. ಆಮೇಲೆ ನೀನೇ ಇಂಥ ಒಂದು ಕಟ್ಟಿಗೆಯನ್ನು, ಕಲ್ಲನ್ನಾಗಲಿ, ಮರ ಯಾವುದೋ ಒಂದು ತೊಗೊಂಡು ಏನು ಮಾಡ್ತೀವಿ, ಮಣ್ಣಿನಿಂದನಾಗಲಿ. ಈ ಗಣಪತಿ ಯಾರು ನಾವೇ ಮಾಡ್ತೀವಿ? ಇಲ್ಲ, ಗಣಪತಿನ ಮಾಡ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ, ಗಣಪತಿನ ಕುಂದಿರಿಸ್ತೀವಿ, ಒತ್ಕೊಂಡು ತಿರುಗಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಒಯ್ದು ಬಾಯಾಗ ಹಾಕ್ತೀವಿ. ಗಣಪತಿನ ಯಾರು ಮಾಡಿದ್ರು ಹೇಳ್ರಿ? ನಾವೇ ಮಾಡೀವಿ ತಾನೆ. ಒತ್ಕೊಂಡು ತಿರುಗಾಡೋದಾರ ನಾವೇ. ಮತ್ತು ಅಂಥ ದೇವ್ರನ್ನ ಒತ್ಕೊಂಡವ್ ನೀನು ಸಣ್ಣವಾಗಿ ಬಿಡ್ತೇನೆ? ದೇವ್ರ ಪಲ್ಲಾಕಿವು ಎಲ್ಲಿ ಒತ್ಕೊಂಡು ತಿರುಗಾಡ್ತೀಯಲ್ಲ, ನೀ ಸಣ್ಣವಾಗಿ ಬಿಡ್ತೀಯನ? ಒತ್ಕೊಂಡರ ಸಣ್ಣವರ, ಮ್ಯಾಲೆ ಕುಂತದ್ದು ಸಣ್ಣದ? ನಾವು ವಿಚಾರ ಮಾಡಬೇಕಲ್ಲ. ಅದಕ್ಕೆ ನೀ ಮಾಡಿ ದೇವರಿಗೆ ಅಂಜಿ ನೀವು ಕುಂತು, ನೀನೇ ಮಾಡಿದಂಥ ದೇವರಿಗೆ ನೀನೇ ಅಂಜಿ ಕುಂತೀಯಲ್ಲ, ಮತ್ತು ನೀನೇ ಬೇಡಕತ್ತಿದ್ದಿ ಕಾಮಾದಿಗಳಿಗಾಗಿ ಹರಕೆಯ ಒತ್ತು. ನನಗೆ ಅದು ಕೊಡು, ಇದು ಕೊಡಪ್ಪ, ನಿನಗೆ ದೀನಂಸರ ಹಾಕ್ತೀನಿ, ಹರಕೆ ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ನೀನು. ಏನು ಹೇಳ್ಬೇಕು ನಿನಗೆ?
ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಅದೇನು ನೀನು ಕೊಡಲಿಲ್ಲ ಅಂದ್ರೆ ಅದನ್ನು ಏನೂ ಮಾಡಂಗಿಲ್ಲ. ನಿನಗೆ ಅಂಜಿಕೆಟ್ಟು ಏನಾರು ಮಾಡಿಬಿಡ್ತದೇನೋ ಅಂತ ಅಂಜಿಕೆ ಗಡ 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 ನಡುಗ್ತಿದ್ದು ನೋಡಿ ನೀನು. ದೇವ್ರ ಅಂದಗಳನ್ನು ಇಲ್ಲ ಇವತ್ತು ಉಪವಾಸ ಇರಬೇಕಾಗಿತ್ತು, ಇವತ್ತು ಉಪವಾಸ ಇರಲಿಲ್ಲ ದೇವ್ರು ಏನು ಮಾಡಿಬಿಡ್ತೇನೆ ಅಂತ ಗಡ 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 ನಡುಗ್ತದೆ. ಅದು ಏನು ಮಾಡ್ತದೆ ಹೇಳ? ಅದಕ್ಕೆ ಮಹಾತ್ಮರು ಹೇಳ್ತಾರ, ಅದು ಏನು ನಿನಗೇನು ಬರ್ಬೇಕಾಗ್ಯದ ಅದು ಬರ್ತದಪ್ಪ. ಅದಕ್ಕೆ ನೀ ಕೇಳುವಂಥದ್ದು ಯೋಗ್ಯ ಅಲ್ಲ, ನೀ ಯಾತಕ್ಕೆ ಬಂದು ಇಲ್ಲಿಗೆ ಏನೇನು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಭಾಳ ಮುಖ್ಯ ಕೊಡು. ಕೇಳಬಾರ್ದಂತಲ್ಲ, ಆದರೆ ನೀ ಭಕ್ತಿ ಮಾಡ್ತೀಯ ಮಾಡು. ಎಂಥ ಭಾವ ಇರಬೇಕು? ನಿಷ್ಕಾಮ ಭಾವ ಇರಬೇಕಲ್ಲಿ, ನಿಷ್ಕಾಮ ಭಕ್ತಿ ಇರಬೇಕಲ್ಲಿ. ಹೌದು ಮಾಡ್ತಾ ಇದ್ದೀನಿ ಎಲ್ಲ ನಿಂದು ಅಂತ ಮಾಡು, ನಂದಂತ ಮಾಡಬೇಡ. ಅಲ್ಲಿ ನಿಸ್ವಾರ್ಥದಿಂದ ಮಾಡು, ನಿಷ್ಕಲ್ಮಶದಿಂದ ಮಾಡು, ನಿಷ್ಕಾಮ ಭಾವದಿಂದ ಮಾಡು. ಅಂದಾಗ ಮಾತ್ರ ಇದಕ್ಕೆ ದಾರಿ, ನಿನಗೆ ಆನಂದಕ್ಕೆ ದಾರಿ ಸಿಗ್ತದ, ಮೋಕ್ಷಕ್ಕೆ ದಾರಿ ಸಿಗ್ತದ ನಿನಗೆ. ಅದಕ್ಕೆ ಕೇಳಕ್ಕೆ ಹೋಗಬೇಡ. ಅಪೇಕ್ಷೆ ಇಟ್ಕೊಂಡು ಅಂದರೆ ನಿನಗೇನು ಸಿಗಂಗಿಲ್ಲ. ಅದು ಬೇಕಪ್ಪ ಇದು ಬೇಕಂತ ನೀನು ಏನಾದರೂ ಬೇಡ್ಕೊತ ಕುಂತಿ ಅಂತಂದ್ರೆ ಇನ್ನೊಂದಿಷ್ಟು ಕಷ್ಟವನ್ನು ಜೋಡಿಸ್ಕೊಂಡು ಕುಂತಂಗ ಏನು ಬಯಸಕ್ಕೆ ಹೋಗಬೇಡ. ಬಯಸುವಂಥದ್ದು ನಿನಗೆ ಯೋಗ್ಯ ಅಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕಷ್ಟ ಇಷ್ಟ್ರ ಮೇಲೆ ತಿಳ್ಕೊ. ದುಃಖ ಏಳಾರ್ದು ಬರ್ತಾವ, ರೋಗಗಳು ಏಳಾರ್ದು ಬರ್ತದಂದ್ರೆ ಸುಖನೂ ನನಗೆ ಏಳಾರ್ದು ಬರ್ತಂತ ತಿಳ್ಕೊಂಬಿಡು. ಅದಕ್ಕೆ ಬೇಡುವಂಥದ್ದು ಯಾರಿಗೈತೆ ವಿಚಾರ ಬೇಕಲ್ಲ ಜಗತ್ತಿನೊಳಗೆ. ಬೇಡುವಂಥದ್ದು ಯಾರಿಗೆ ಅಧಿಕಾರ ಐತಂದ್ರೆ ಸನ್ಯಾಸಿಗೆ ಮಾತ್ರ ಬೇಡುವಂಥದ್ದು ಅಧಿಕಾರ ಐತೆ ನೋಡ್ರಿ, ಸನ್ಯಾಸಿಗೆ ಮಾತ್ರ ಐತೆ. ಅದಾದರೂ ಕೂಡ ಆತ ಯಾತಕ್ಕೆ ಬೇಡ್ತಾನ? ಆತ ಏನಾರು ಭೋಗಕ್ಕಾಗಿ ಬೇಡ್ಕೋತಾನೇನ? ಸನ್ಯಾಸಿ ಯಾತಕ್ಕಾಗಿ ಬೇಡ್ಕೋಬೇಕತ್ತ? ಆತ ಮೋಕ್ಷದ ಅಪೇಕ್ಷೆ ಉಳ್ಳಂಥವನಾಗಿರ್ತಾನ, ಎಲ್ಲದರಿಂದ ದೂರ ಆಗಿರ್ತಾನ. ಅಂಥ ಮೋಕ್ಷವನ್ನು ಪಡ್ಕೊಳ್ಬೇಕು. ಭಗವಂತ ಪರಬ್ರಹ್ಮನ ಸ್ವರೂಪದ ಚಿಂತನೆಯನ್ನು ಮಾಡಬೇಕು. ಅಲ್ಲಿ ಆತಗೆ ಶ್ರವಣ ಮನನ ನಿಧಿ ಧ್ಯಾಸ ಇವನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿಬಿಟ್ಟು ಆತ ತನ್ನ ಹೊಟ್ಟೆ ಸಲುವಾಗಿ ಆತ ಏನು ಭಿಕ್ಷೆಯನ್ನು ಬೇಡಬೇಕಾಗ್ತದೆ ಸನ್ಯಾಸಿ. ಆತ ಭೋಗಕ್ಕಾಗಿ ಇಲ್ರಿ ನನಗೆ ಐಷಾರಾಮಿ ಕಾರ್ ಕೊಡ್ರಿ, ಅದು ಕೊಡ್ರಿ, ಸಂಪತ್ತು ಕೊಡ್ರಿ, ಹಂಗೆ ಭೋಗಕ್ಕಾಗಿ ಏನಾರು ಕೇಳ್ತಾನೆ. ನನ್ನ ಸನ್ಯಾಸಿ ಅಂದ್ರೆ ಭೋಗಕ್ಕೆ ಕೇಳಂಗಿಲ್ಲತ್ತ. ಮತ್ತು ಸಂಗ್ರಹ ಮಾಡೋಕ್ಕೆ ರೊಕ್ಕ ಜಮಾಸಕ್ಕೆ ಹೊಲ ಫಲ ಕೊಟ್ಟರೆ ಮತ್ತು ಸಾಯಲ್ತನ ತಿನ್ನೋಕೆ ಮಾಡೋಕೆ ನನಗೆ ಅನುಕೂಲ ಆತಂತ ಈ ಆಸೆಯಿಂದ ಕೇಳ್ತಾನೆ ಸನ್ಯಾಸಿ ಅಂದ್ರೆ. ಹಂಗೆ ಕೇಳಂಗಿಲ್ಲ, ಕೇಳಬಾರ್ದು. ಸನ್ಯಾಸಿ ಅದಾವ ದುಡ್ಡು ಸಂಗ್ರಹ ಮಾಡೋದಕ್ಕಾಗಿ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡುವಂಥದ್ದು ಅಲ್ಲ, ಯೋಗ್ಯ ಅಲ್ಲ. ಮತ್ತು ಭೋಗಕ್ಕಾಗಿ ಸಂಪಾದನೆ ಮಾಡುವಂಥದ್ದು ಅಥವಾ ಕೇಳುವಂಥದ್ದು ಅದು ಅಲ್ಲ ಸನ್ಯಾಸಿ. ಯಾಕಂತಂದ್ರೆ ಆತ ಬರೀ ಭಿಕ್ಷೆ ಯಾವುದಕ್ಕೆ ಬೇಕಂದ್ರೆ ತನ್ನ ಊಟಕ್ಕಾಗಿ, ತನ್ನ ಬದುಕೋದಕ್ಕೆ, ಶರೀರವನ್ನು ಬದುಕೋದಕ್ಕೆ. ಯಾಕಂದ್ರೆ ಮೋಕ್ಷವನ್ನು ಪಡ್ಕೊಳ್ಳುವಂಥದ್ದು ಚಿಂತನೆ ಮಾಡ್ತಾ ಇರ್ತಾನೆ. ಅಷ್ಟು ಆಹಾರ ಬೇಕಾಗ್ತದಲ್ಲ, ಅದನ್ನು ಮಾತ್ರ ಕೇಳುವಂಥದ್ದು. ಮತ್ತು ಏನೇನೋ ಐಷಾರಾಮಿ ಜೀವನ ಬೇಡುವಂಥದ್ದೆಲ್ಲ ಸನ್ಯಾಸಿಗೆ. ಅದಕ್ಕೆ ಸನ್ಯಾಸಿ ಒಂದು ಭಿಕ್ಷವೇ ಚಂದ, ಸನ್ಯಾಸಿಗೆ ಭಿಕ್ಷವೇ ಚಂದ ಅನ್ನುವಂಥದ್ದು. ಅದಕ್ಕೆ ಮನುಷ್ಯ ಯಾವಾಗಲೂ ಸುಖವನ್ನು ಹೊಂದಬೇಕಾಗಿದ್ರೆ ಏನು ಹೇಳ್ತಾರೆ ಅವರು, ಸುಖವನ್ನು ಹೊಂದಬೇಕಾಗಿತ್ತು ಅಂದ್ರೆ ಮನುಷ್ಯನಿಗೆ ಮೊದಲು ಬೇಡದನ್ನು ಬಿಡು ಅಂತಾರೆ ಅವರು. ಮೊದಲ ಕೇಳುವಂಥದ್ದನ್ನು ಬಿಟ್ಟುಬಿಡು. ಬಿಟ್ಟರೆ ಏನಾಗ್ತದ, ನಿನಗೆ ದೈವವಶಾತ್ ಏನು ಪ್ರಾಪ್ತಿ ಆಗ್ತದ ಅದರಲ್ಲಿಯೇ ನನಗೆ ಪ್ರಾಪ್ತಿ ಆಗ್ತದೆ, ಅದರಲ್ಲೇ ತೃಪ್ತಿ ಪಡಬೇಕಾದಂಥದ್ದು ಮುಖ್ಯ ಅಂತ ಹೇಳ್ತಾರೆ ಮಹಾತ್ಮರು. ನಿನಗೇನು ಪ್ರಾಪ್ತಿ ಆಗ್ತದೆ ಅದರಲ್ಲೇ ಸಂತೋಷ ಪಡು. ಅದಕ್ಕೆ ಈ ರೀತಿ ಕೂಡ ಯಥಾಲಾಭ ಸಂತುಷ್ಟ ಅಂತ ಹೇಳ್ತಾರೆ. ಯಥಾಲಾಭ ಸಂತುಷ್ಟ ದೊರಕಲೇನದರಳು ಪರಿಣತ ದಳಿಯುವುದೇ ಚಂದಮಾಮ ಅಂತ ಮಹಾತ್ಮರು ಹೇಳ್ತಾರೆ. ನಿನಗೇನು ಸಿಗ್ತದ ಅದ್ರಾಗ ತೃಪ್ತಿ ಪಡು. ಉದ್ದಕ್ಕೆ ನೀನು ಆಸೆ ಮಾಡೋಕ್ಕೆ ಹೋಗ್ಬೇಡ. ಅದು ಸಿಗಂಗಿಲ್ಲ, ಅದ್ರ ಹಿಂದೆ ಬೆನ್ನು ಬಿಡು ಸಿಗಂಗಿಲ್ಲ ಅದು. ಅದಕ್ಕೆ ಅದನ್ನು ಬಯಸಬೇಡ ಅಂತ ನಿಜಗೊಂಡ್ರು ಕೂಡ ಭಾಳಷ್ಟು ವಿಷಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಬೇಡಿದ್ರೆ ಏನು ಹೇಳ್ತಾರೆ ಅವರು, ಬರ್ತದೆ ಅನ್ನೋದ್ರೆ ಬರೋಂಗಿಲ್ಲ. ಬೇಡೋದನ್ನೇ ಬಿಟ್ಟರು ಕೂಡ ಅದು ಬೆನ್ನು ಹತ್ತುತ್ತದೆ. ಅದು ಬರೋದಿದ್ರೆ ನೀನು ಬೇಡದೇ ಇದ್ದರೂ ಕೂಡ ಬೆನ್ನು ಹತ್ತದ, ಬಂದೇ ಬರ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಹೈದರಾಬಾದ್ನಲ್ಲಿ ಇಂದು ಕೂಡ ಹೇಳಿದ್ದಾರೆ. ಇದೊಂದು ಚೂರು ನಾವು ನೋಡ್ಕೊಂಡು ಹೋಗೋಣ ಈ ದೃಷ್ಟಾಂತ. ಹೈದರಾಬಾದ್ ಒಬ್ಬ ಫಕೀರ ನಿತ್ಯದಲ್ಲಿ ಬೇಡ್ತಿದ್ದಾತ. ಯಾಕಂದ್ರೆ ನಿತ್ಯದಲ್ಲಿ ಭಿಕ್ಷಕ್ಕಾಗಿ ಮನೆಗೆ ಬಂದು ಬೇಡ್ತಿದ್ದಾತ. ಬೆಳಗ್ಗೆದ ಸಂಜೆ ತನಕ ತಿರುಗ್ತಿದ್ದ ನೋಡ್ರಿ.
ಅದಕ್ಕೆ ಅವನು ಸಂಜೆವರೆಗೂ ತಿರುಗಿದ್ರು ಕೂಡ ಅವನಿಗೆ ಒಪ್ಪತ್ತಿನ ಊಟ ಸಿಗ್ತಿರ್ಲಿಲ್ಲ. ಅಷ್ಟು ಮನೆ ತಿರುಗಾಡಿದ್ರು ಕೂಡ ಒಪ್ಪತ್ತಿನ ಊಟ ಸಾಕಾಗುವಷ್ಟು ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು ದಿವಸ ಅಕಸ್ಮಾತ್ ಆ ರಾಜವಾಡೆ ಇತ್ತು, ಅದು ಹೈದರಾಬಾದ್ದಾಗ ರಾಜವಾಡೆ ಅಂತ ಇತ್ತು. ಅಲ್ಲಿ ಮುಂದೆ ಬಂದು ಫಕೀರ್ ಆಯ್ದು ಹೋಗ್ತಿದ್ದ. ಆವಾಗ ಒಬ್ಬ ಮಾಹುತ ಏನು ಮಾಡ್ತಿದ್ದ, ರಾಜ್ಯದ ಒಂದು ಪಟ್ಟದ ಆನೆ ಇತ್ತು ಅಲ್ಲಿ. ಆ ಪಟ್ಟದ ಆನೆಗೆ ಬೇಸನ್, ಕೊಬ್ಬರಿ ಇದು ಮಾಡಿದ್ದು, ಈ ಭಾಳಷ್ಟು ಡ್ರೈ ಫುಡ್ಸ್ ಇರ್ತದಲ್ಲ, ಅವೆಲ್ಲ ಒಂದೊಂದು ಹುಂಡಿ ಮಾಡಿ ಅದಕ್ಕೆ ತಿನ್ನಿಸ್ತಿದ್ದ. ಅದು ಆನೆ ಪ್ರತಿನಿತ್ಯದಲ್ಲಿ ತಿಂದು ಬರೀ ದಿನ ಇಂತಿಂಥವು ಬೆಲ್ಲ ಮತ್ತು ಕೊಬ್ಬರಿ ಹಾಕಿದ್ದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು, ಇಂತಿಂಥ ಉಂಡೆ ಮಾಡಿ ಬಾಯಾಗಿಡ್ತಿದ್ದ. ದಿನ ತಿಂತಿತ್ತು, ಸಾಕಾಗಿ ಒಲ್ಲೆ ಅಂತಂದು ಸರಿತಿತ್ತದು. ಅದಕ್ಕೆ ಆದರೂ ಮಾವುತ ಏನು ಮಾಡ್ತಿದ್ದ, ಜಗ್ಗಿ ಬಲಾತ್ಕಾರ ಮಾಡಿ ಬಾಯಲ್ಲಿ ಹಿಂಗೆ ತುರುಕ್ತಿದ್ದ ಉಂಡೆ, ತಿನ್ನು ಅಂಥೇಳಿ. ಇದನ್ನು ಹೋಗ್ತಾ ಫಕೀರ್ನ ಕಣ್ಣಿಗೆ ಬಿತ್ತು ನೋಡ್ರಿ, ಬೇಡ್ಕೊಂತ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದರೂ ಕೂಡ ಅಥವಾ ಊಟಕ್ಕೆ ಹೋದ್ರೂ ಕೂಡ ಒಂದು ಒಪ್ಪತ್ತಿನ ಊಟ ಸಾಕಾಗುವಷ್ಟು ಸಿಗ್ತಿರ್ಲಿಲ್ಲ. ಅದಕ್ಕೆ ಪಟಕನ ಕಣ್ಣಿಗೆ ಬಿತ್ತು. ನೋಡಿದ, ಅರೆ ಇದು ಎಷ್ಟು ಒಲ್ಲೆ ಅಂತಂತದಿದ ಆನೆ, ಆದರೂ ಬಲಾತ್ಕಾರ ಮಾಡಿ ಇದು ಬಾಯಲ್ಲಿ ತುರುಕ್ತಾನಲ್ಲ, ಇದು ಏನು? ನಾನು ಸಂಜೆವರೆಗೂ ತಿರುಗಿದ್ರು ಕೂಡ ಯಾರು ನನಗೆ ಅನ್ನ ಕೊಡಂಗಿಲ್ಲ. ಇದ್ರ ಮ್ಯಾಲಿಂದ ನೋಡಿದ್ರೆ ಮನುಷ್ಯ ಬೇಡಿದ್ರೆ ಬರ್ತದೇನು ಅಂದ್ರೆ ಬರೋಂಗಿಲ್ಲ. ಇದನ್ನು ನೋಡಿದ್ರೆ ಬೇಡ ಅಂದರೂ ಕೂಡ ಅದು ಬೆನ್ನು ಹತ್ತದ. ಯಾಕಂದ್ರೆ ಅದು ಆನೆ ಬೇಡ ಅನ್ನಕತ್ತದ, ಆದರೂ ಬಾಯಾಗಿಡಾಕತ್ತಾನೆ. ನಾ ಬೇಕಂತ ಬೆಳಗ್ಗೆಯಿಂದ ತಿರುಗಾಡಕತ್ತೀನಿ, ನನಗೊಂದು ಒಪ್ಪತ್ತಿನ ಅನ್ನ ಸಾಕಾಗುವಷ್ಟು ನನಗೆ ಸಿಗ್ತಾ ಇಲ್ಲ. ಈ ಆನೆಯಿಂದ ನಾನು ಒಂದು ಪಾಠನೇ ಕಲಿತೆ ಅಂತ ಹೇಳಿಬಿಟ್ಟು, ಈ ಆನೆ ನನಗೊಂದು ಪಾಠ ಕಲಿಸ್ತು ಅಂತ ಹೇಳಿ, ಇನ್ನು ಮೇಲೆ ನಾವು ಬೇಡುವಂಥದ್ದು ಯೋಗ್ಯ ಅಲ್ಲ, ಸತ್ರು ಹಂಗ ಪರವಾಗಿಲ್ಲ, ನಾನು ಕೇಳಲೇಬಾರ್ದು ಅಂತ ಅಲ್ಲಿಂದ ತಿರುಗಿ ಬಂದು ಒಂದು ಮಸೂದಿಗೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟನು ನೋಡ್ರಿ ಅವ. ಹೌದಲ್ಲ, ಸುಮ್ಮನೆ ಬಂದು ಕೂತ್ಕೊಂಡು ಮುಂದೆ ಒಂದು ದಿವಸ ಅಲ್ಲಿಂದ ಹೇಳಲೇ ಇಲ್ಲ. ಕೂತ್ಕೊಂಡು ಒಂದು ದಿವಸ ಹೋಯ್ತು. ಅಲ್ಲಿ ಬೆಳಗ್ಗೆ ಕೂತ್ಕೊಂಡು ಬಂದು ಒಂದು ದಿವಸ ಹೋಯ್ತು, 2-3 ದಿವಸ ಹೋದು. ಆದರೂ ಕೂಡ ಆತ ಅಲ್ಲಿಂದ ಕದಲೇ ಇಲ್ಲ, ಆ ಜಾಗವನ್ನು ಬಿಟ್ಟೇ ಕದಲಿಲ್ಲ ಅಂತ ನೋಡ್ರಿ ಆತ. ಯಾಕಂತಂದ್ರೆ ಆ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು. ಇಂಥ ಒಬ್ಬ ಫಕೀರ್ ಬಂದು ಕೂತ್ಕೊಂಡಿದ್ದಾನ, 2-3 ದಿವಸ ಆಯಿತು, ಆತ ಜಾಗ ಬಿಟ್ಟು ಹೇಳ್ತಾನೆ ಇಲ್ಲ ಅಂತ ಎಲ್ಲ ಕಡೆ ಸುದ್ದಿ ಆಯಿತು. ಊರೊಳಗೆ ಎಲ್ಲ ಜನರಿಗೆ ಭಾಳಷ್ಟು ತಲುಪಿತ್ತು ವಿಚಾರ. ಫಕೀರ್ ಸಾಹೇಬ್ರೇ, ನಿಮಗೆ ಏನು ಬೇಕಪ್ಪ ಅಂತ ಕೇಳೋಕೆ ಶುರು ಮಾಡಿದ್ರು ಬಂದು ಎಲ್ಲರೂ ನೋಡ್ರಿ. ಆತ ಏನು ಬೇಡ ಅಂತಿದ್ದ, ಏನು ಬೇಕಂದಂಗಲ್ಲ ಈತ ಬೇಡ ಅಂತಿದ್ದ. ಅದಕ್ಕೆ ಜನರೆಲ್ಲರೂ ಯಾಕೆ ಹಿಂಗೆ ಅನ್ನಕತ್ತೇನಲ್ಲ ಅಂತ ನಿರಾಶರಾಗಿ ಹೋಗ್ತಾಯಿದ್ರು. ಎಲ್ಲರೂ ಮಾತಾಡ್ಕೊಡೋರು, ಎಂಥ ಜ್ಞಾನಿ ಅದಾನ, ವಲ್ಲ ಅನ್ನಕತ್ತೇನಲ್ಲ, ಏನಿರ್ಬೋದು ಅಂತ ಹಂಗೆ ಹೋಗ್ತಿದ್ರು ಎಲ್ಲರೂ. 3-4 ದಿವಸ ಆಗ್ಯದ, ಏನು ಊಟ ಇಲ್ಲ ನೀರಿಲ್ಲ, ಹಂಗೆ ಕುಂತುಬಿಟ್ಟಾನ. ಇದು ರಾಜನಿಗೆ ಕೂಡ ವಿಷಯ ತಲುಪಿತು. ಆತ ಕಾರ್ ತೊಗೊಂಡು ಫಕೀರ್ ಮನೆಗೆ ಬಂದ, ಫಕೀರ್ ಇದ್ದಲ್ಲಿಗೆ ಹತ್ರ ಬಂದ. ಫಕೀರ್ ಸಾಹೇಬ್ರೇ, ನಿಮಗೇನು ಬೇಕು ಅಂತ ಕೇಳ್ದಾತ. ಏನು ಬೇಕು ಅಂತ ಕೇಳಿದ್ ನೋಡ್ರಿ. ಅದಕ್ಕೆ ನನಗೇನು ಬೇಡ ಅಂತ ಹೇಳ್ದಾತ, ನನಗೇನು ಬೇಡ. ಅವ ರಾಜ ಭಾಳ ಇದನ್ನಿಸ್ತದೆ, ಅಬ್ಬಾಬಾಬಾ, ನಾ ರಾಜ ಬಂದೀನಿ ಅಂತ ಕೇಳಿದ್ರೆ ಏನಾದರೂ ಕೇಳ್ಬೋದಾಗಿತ್ತು. ಆದ್ರೆ ಈತ ಏನು ಕೇಳವಲ್ಲ ಅಂತಂದ್ರೆ ಮಹಾಜ್ಞಾನಿ ಅದಾನ, ಮತ್ತು ಮಹಾತ್ಯಾಗಿ ಅದಾನ, ಮಹಾತ್ಮ ಅದಾನ ಈತ ಅಂತ ಅದಕ್ಕೆ ತಿಳಿದು ಆತನಿಗೆ ನೋಡ್ರಿ, ಆತಗೆ ಹೇಳಲಿಲ್ಲ ಏನಿಲ್ಲ, ಒಂದು ಉತ್ತಮವಾದಂಥ ಮಸೀದಿಯನ್ನು ಮಾಡಿದ ರಾಜ. ಯಾಕೆ ಅವ ರಾಜ ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಮಾಡೋಕ್ಕೆ ಸಾಧ್ಯ ಐತಲ್ಲ. ಉತ್ತಮವಾದಂಥ ಮಸೀದಿಯನ್ನು ಕಟ್ಟಿಸಿಕೊಟ್ಟು ಫಕೀರ್ ಜೀವಿಸಿಕೊಂಡಿರುವವರೆಗೂ ಆತ ಜೀವ ಏನಿರ್ತದೆ ಅಲ್ಲಿಯ ಮಟ್ಟ ನನ್ನ ಅರಮನೆಯಿಂದನೇ ಆತ ಊಟ ಹೋಗಲಿ, ನನ್ನ ಅರಮನೆಯಿಂದನೇ ಆತಗೆ ಊಟ ಕಳಿಸ್ಕೊಡ್ತೀವಿ ಅಂತ ಹೇಳಿ ಆತ ಮಾತು ಕೊಟ್ಟು ಅಲ್ಲಿಂದ ಆತ ಇರೋವರೆಗೂ ಅರಮನೆಯಿಂದ ಊಟ ಕಳಿಸಿದ್ನು ಅಂತ ಹೇಳಕ್ಕೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಅರಮನೆಯಿಂದ ಆತ ಊಟ ಬರೋಕತ್ತು, ಮಸೀದಿ ಬಂತು. ಇಲ್ಲಿ ಹೇಳುವಂಥ ವಿಚಾರ ಅಂತಂದ್ರೆ ಬೇಡಿದ್ರೆ ಬರುವಂಥದ್ದಲ್ಲ, ಬೇಡಿದ್ರೆ ಬರುವಂಥ. ಯಾಕೆ ಬೇಡುವುದನ್ನು ಬಿಟ್ಟರೆ ತಾನಾಗಿಯೇ ಬರ್ತದಂತಾರೆ ಅವರು. ನೀ ಬೇಡೋದನ್ನು ಬಿಟ್ಟು ಅಂದ್ರೆ ತಾನಾಗಿ ಬರ್ತದೆ. ನೀ ಬೇಡಿದ್ರೆ ಹಿಂದೆ ಬೆನ್ನು ಬಿದ್ದರೂ ಕೂಡ ಅದು ಬರುವಂಥದ್ದಲ್ಲ ಅನ್ನುವಂಥ ಮಾತು ಇಲ್ಲಿ ಯೋಗ್ಯ ಆಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಬೇಡುವಂಥದ್ದು ನಿನಗೆ ಯೋಗ್ಯ ಅಲ್ಲ, ಬೇಡಿ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು, ಶರೀರವನ್ನು ಹಾಳು ಮಾಡ್ಕೊಂಡು, ಆಯುಷ್ಯವನ್ನು ಹಾಳು ಮಾಡ್ಕೊಂಡು ಯಾಕೆ ಬೆನ್ನು ಹತ್ತಿದ, ಅದು ಬರೋಂಗಿಲ್ಲ. ಅದು ನಿನ್ನ ಎದ್ರಾಗ ಏಟಿರ್ಬೇಕಾಗ್ಯದ ನೋಡ್ರಿ ನಾವು. ಯಾಕಂದ್ರೆ ಜಗತ್ತಿನೊಳಗೆ ಅಷ್ಟೇ ಏನು ಸಿಗಬೇಕಾಗ್ಯದ ಅಷ್ಟೇ ಸಿಗೋದು, ಏನು ಬರ್ಬೇಕಾಗ್ಯದ ಅಷ್ಟೇ ಬರೋದು.
ಇಲ್ಲಿ ಯಾವುದು ಹೆಚ್ಚು ತೊಗೊಳ್ತೀನಿ ಅಂದ್ರಿಲ್ಲ ಕಡೆ ಎಲ್ಲ ಲೆಕ್ಕ 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 ಐತೆ. ಈಗ ನಾವು ಪ್ರಾರಬ್ಧ ವಶದಿಂದ ಏನು ಈ ಭೂಮಿಗೆ ಬಂದೀವಂದ್ರೆ ಪ್ರತಿಯೊಂದು ಲೆಕ್ಕ. ಹೆಂಡತಿ ಪ್ರೀತಿ ಇಷ್ಟೇ ಸಿಗ್ಬೇಕಂದ್ರೆ ಅಷ್ಟೇ ಸಿಕ್ಕಿರ್ತದೆ, ಗಂಡನ ಪ್ರೀತಿ ಇಷ್ಟೇ ಸಿಗ್ಬೇಕಂದ್ರೆ ಇಷ್ಟೇ ಸಿಕ್ಕಿರ್ತದೆ, ಮಕ್ಕಳ ಪ್ರೀತಿಗಳು ಅವ್ರ ದ್ವೇಷಗಳು ಇಷ್ಟಿಷ್ಟೇ ಸಿಗ್ಬೇಕಂದ್ರೆ ಅಷ್ಟಿಷ್ಟೇ ಸಿಕ್ಕಿರ್ತಾವೆ. ಈ ಭೂಮಿ ಮೇಲೆ ನಾವು ಎಷ್ಟು ಊಟ ಮಾಡಬೇಕು, ಎಷ್ಟು ಗಂಟೆ ಇರಬೇಕು, ಎಷ್ಟು ನಿಮಿಷ ಇರಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ಪಡ್ಕೊಳ್ಬೇಕು ಅಟ್ಟಿಟ್ಟೇ ಇರ್ತಾವೆ. ಅದಕ್ಕಿಂತ ಜಾಸ್ತಿ ಕೈ ಹಾಕ್ತೀನಿ ಅಂದ್ರೆ ಇಲ್ಲ. ಅದಕ್ಕೆ ಉದ್ದದಕ್ಕೆ ಮನಸ್ಸು ಹೋಗಬೇಡ. ಆ ಮನಸ್ಸಿನ ಪವಿತ್ರವಾದಂಥ ಮನಸ್ಸು ಐತಿ ನಿನಗೆ, ದೊಡ್ಡ ಮನಸ್ಸು. ಅದಕ್ಕೆ ಮಹಾದೇವ ಆಗಬೇಕಾಗ್ಯದ, ಮಹಾದೇವಕ್ಕೆ ಆಗಕ್ಕೆ ಬಿಡಬೇಡ. ಈ ಮನಸ್ಸನ್ನುವಂಥದ್ದು ಮಹಾದೆವ್ವ ಆಗೋದು ಬೇಡ, ಮಹಾದೇವ ಆಗಬೇಕಾಗ್ಯದ. ಆ ಮನಸ್ಸನ್ನು ದೆವ್ವ ಆಗುವಂಥ ವಿಷಯಾದಿಗಳಿಗೆ ಬಿಡಕ್ಕೆ ಹೋಗಬೇಡ. ಆ ಮನಸ್ಸನ್ನು ಗುರುನಾಥನ ವಾಕ್ಯಗಳಲ್ಲಿಡು, ಪರಮಾತ್ಮನ ವಾಕ್ಯಗಳಲ್ಲಿ ಇಡು, ಪರಮಾತ್ಮನ ಸೇವೆಗೆ, ಗುರುನಾಥನ ಸೇವೆಗೆ. ಇದಕ್ಕೆ ಆ ಮನಸ್ಸನ್ನು ಈ ಕಡೆ ಇಟ್ಕೊಂಡು ನೀನು ಇಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅದ್ಭುತವಾದಂಥ ಈ ಮನಸ್ಸು ಐತೆ ನಿನಗೆ, ಅದು ಮಹಾದೇವ ಆಗ್ತದಪ್ಪ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ನೀನು ವಿಷಯಾದಿಗಳಿಗೆ ಬೇಡುವಂಥದ್ದು ಅದು ಬೇಕು ಇದು ಬೇಕಂತ ಅದ್ರ ಬೆನ್ನು ಹತ್ತಿ ಹೋಗಬೇಡಪ್ಪ, ಅದು ಯೋಗ್ಯ ಅಲ್ಲ ನಿನಗೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಹಾಗಾಗಿ ಇಲ್ಲಿ ಆಯಾ ದೇವತೆಗಳ ಕುರಿತು ಉಪಾಸನ ಮಾಡಿ, ಯಾಕಂದ್ರೆ ಈ ದೇವ್ರ ಪೂಜೆ ಮಾಡಿದೆ ನೋಡ್ರಿ, ಗುರುನಾಥನ ವಾಕ್ಯಗಳು ಯಾವಾಗ ಕಿವಿಗೆ ಬೀಳ್ತಾವ ನಾವು ಜಾಗರಾಗಿ ಬಿಡ್ಬೇಕು. ಎಷ್ಟು ದಿವಸ ಕಿವಿಗೆ ಬಡಿದ್ರು ಕೂಡ ಆ ಗುರುಗಳು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಹೇಳ್ತೀವಿ, ಅವ್ರು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಇದು ಮುಂದಕ್ಕೆ ಹೋಗಂಗಿಲ್ಲ. ಇದೇನು ಹೇಳ್ತಾರಲ್ಲ, ಬೇರುಗಳನ್ನ ಹಿಡ್ಕೊಂಡು ಮ್ಯಾಲೆ ಹಗ್ಗವನ್ನು ಹಿಡ್ಕೊಂಡು ಇವೆಲ್ಲ ದೃಷ್ಟಾಂತ ಮುಗ್ದಾವೆ, ನಿಮಗೆ ಗೊತ್ತಿರ್ತದೆ. ಯಾಕಂದ್ರೆ ಸಾಯಂಕಾಲ ಟೈಮ್ನಲ್ಲಿ ಬಾವಿಗೆ ಬಿದ್ದಂಥ ವ್ಯಕ್ತಿ 7 ಗಂಟೆಗೆ ಆ ಒಂದು ಸೇದಿ ಬಾವಿಯಲ್ಲಿ ಒಂದು ಏನು ಆಲ್ದ ಮರ ಬೇರು ಇರ್ತಾವೆ ನೋಡ್ರಿ, ಅದು ಹಿಡ್ಕೊಂಡು ಕುಂತು ಅಲ್ಲಿ ಬೆಳೆದಿತ್ತದು. ಹಿಂಗೆ ಸಾಯ್ತೀನಿ ಅಂತೇಳಿ ಕೆಳಗೂ ಹೋಗಲಿಲ್ಲ, ಮ್ಯಾಲೂ ಬರೋಕ್ಕಾಗಲ್ಲ, ಅಲ್ಲಿ ಬಿದ್ದಿರ್ತಾನೆ, ಅದನ್ನ ಹಿಡ್ಕೊಂಡು ಗಪ್ಪ ಕೂತ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಆಗಲ್ತಾನೆ ಹಂಗೆ ಹಿಡ್ಕೊತ ಗಡ 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 ನಡ್ಕೊತ ಕೂತ್ಕೊಂಡಾನ. ಅಪ್ಪ ಕಾಪಾಡ್ರಿ ಅನ್ನಕತ್ತಿದ, ಹೊತ್ತೊಂಟಂಗಲ್ಲ. ಯಾರೋ ಇಬ್ಬರು ಹೊಂಟಿದ್ರು ಹೊಲಕ್ಕೆ, ಯಾರೋ ಬಿದ್ದಾರಂತ ತಿರುಗಿ ನೋಡ್ತಾರೆ, ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ಹಗ್ಗ ಹಾಕಿದ್ರು ಮ್ಯಾಲೆ ಬರ್ತಾನೇನಂತ. ಹಗ್ಗವನ್ನು ಹಿಡ್ಕೊಂಡಾನ. ಇವ್ರಿಬ್ರು 3-4 ಜನ ಹಿಡ್ಕೊಂಡು ಎಳಿತಾ ಇದ್ದಾರೆ, ಬರೋವಲ್ಲ. ಏಯ್ ಹಗ್ಗ ಹಾಕಿವಿ, ಯಾಕೆ ಬರೋವಲ್ಲಿ ನೀನು? ಅದೇನು ಕೆಳಗೆ ಬೇರೆ ಏನಾರು ಹಿಡ್ದಿದ್ದೇನು ಕೆಳಗೆ ಅಂದ್ರೆ, ಹೌದು ಬೇರೆ ಹಿಡ್ದೀನಿ ಕೆಳಗೆ ಅಂತಂದು. ಇಲ್ಲಿ ಮಧ್ಯೆ ಬೇರೆ ಐತೆ ಸಿಕ್ಕೊಂಬಿದ್ದದ, ಅದನ್ನು ಹಿಡ್ಕೊಂಡು ಕುಂತೀನಿ, ಮತ್ತು ಹಗ್ಗ ಹಿಡ್ದಿದ್ದಿಲ್ಲ. ಹಗ್ಗ ಹಿಡ್ದೀನಿ, ಹಗ್ಗನೂ ಹಿಡ್ದೀನಿ, ಬೇರನ್ನು ಹಿಡ್ದೀನಿ ಅನ್ನೋದು ಅಂತಗಳೇ. ಅಲ್ಲ ಶಾಣೆ, ನೀನು ಹಗ್ಗವನ್ನು ಬಿಡು, ಆ ಕಡೆ ಹೋಗು ಒಂದು, ಇಲ್ಲಾಂದ್ರೆ ಬೇರನ್ನು ಬಿಡು ಮ್ಯಾಲೆ ಬಾ ಒಂದು. ಹಂಗ್ರಿ ಬರೋಕ್ಕಾಗ್ತದ? ನನಗೆ ಬೆಳತನ ಆಶ್ರಯ ಕೊಟ್ಟದ್ರಿ ಬೇರು, ಅದು ಹೆಂಗೆ ಬಿಡೋಕ್ಕಾಗ್ತದ ಅಂದ್ರೆ ಏನು ಮಾಡಬೇಕಿಲ್ಲಿ? ಈ ಕಡೆ ಮ್ಯಾಲೂ ಬರೋಕ್ಕಾಗವಲ್ದು, ಈ ಕಡೆ ಬೇರನ್ನು ಬಿಡೋಕ್ಕಾಗವಲ್ದು. ಅಂದ್ರೆ ಹೆಂಗೆ ಬರ್ತೀವಿ ಮೇಲ್ಗಡೆ? ಒಂದನ್ನು ಹಿಡ್ಕೊ, ಪೂರ್ತಿ ಹಗ್ಗವನ್ನು ಬಿಟ್ಟು ಬರೀ ಬೇರೆ ಹಿಡ್ಕೊಂಡು ಕುಂದ್ರು ಒಂದು, ಅಥವಾ ಬೇರನ್ನು ಬಿಡು, ಹಗ್ಗವನ್ನು ಇಟ್ಟು ಮ್ಯಾಲೆ ಬಾ. ಸದ್ಗುರುನಾಥ ನಿನಗೆ ಹಗ್ಗ ಕೊಟ್ಬಿಟ್ಟಿದ್ದಾನೆ, ಈಗ ಮ್ಯಾಲೆ ಬರೋದು ಒಂದೇ ಕೆಲಸ ನಿಂದು, ಹೌದಲ್ಲ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಗುರುನಾಥನ ವಾಕ್ಯಗಳನ್ನು ಕೇಳ್ತಾ ನಿನ್ನ ಭಾವ ದೃಢ ಆಯಿತು ಅಂತ ಆಗೋವರೆಗೂ ನಿನ್ನ ಗುರುನಾಥನ ವಾಕ್ಯ ಅಷ್ಟು ಶ್ರದ್ಧೆಯಿಂದ ತೊಗೊಳ್ಬೇಕಾಗ್ತದೆ. ಗುರುನಾಥ ಏನು ವಾಕ್ಯಗಳು ಹೇಳಿದ ತಕ್ಷಣ ನಮ್ಮ ಪಟ 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 ನಮ್ಮ ಕಣ್ಣು ತೆಗೆದು ಬಿಡಬೇಕು, ಹೌದಲ್ಲ? ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಮಹಾತ್ಮರು. ಆಯಾ ದೇವತೆಗಳ ಪೂಜೆ ಮಾಡಿದ್ದೀವಿ, ಎಷ್ಟೋ ಕರ್ಮ ಮಾಡಿ ಬೇಸರ ಬರೋಂಗಿಲ್ಲೇನ್ರಿ? ನಮಗೆ ಬಂದೇ ಬರ್ತದಲ್ರಿ. ಎಷ್ಟು ವರ್ಷ ರೀ ಎಲ್ಲ ಮಾಡಿ ಸಾಕಾಗ್ಯದ್ರಿ. ಎಷ್ಟು ದಿವಸ ವರ್ಷಾನು ಹೋಗಿವ್ರಿ, ಆ ಗುಡಿಗೆ ವರ್ಷಾನುಗಟ್ಲೆ ಹೋಗಿವ್ರಿ, ಈ ಸಾಕಾಗಿಬಿಟ್ಟದಂತ ಬರ್ತದ ನನ್ನ ಮನಸ್ಸಿನಾಗ? ಇಲ್ಲ, ಶರೀರ ಸಾಥ್ ಕೊಡೋವಲ್ದು, ಹೋಗೋವಲ್ದು ಅಂತೀವಿ. ಆದರೆ ಬ್ಯಾಸರಿಕೆ ಬರಬೇಕದು, ತಿರುಗಿ ಬ್ಯಾಸರಿಕೆ ಬರಬೇಕು. ಎಷ್ಟು ದಿವಸ ಅಂತ ಇದೇ ಜನ್ಮಾಂತರದಲ್ಲಿ ಹಿಂಗೆ ಮಾಡ್ಕೊತ ಬಂದಾವ. ಅದಕ್ಕೆ ಮಹಾತ್ಮರು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ಏನು? ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸದಿರು ಮುಕ್ತಿ ಎಂಬ ಬಯಸಿ ಮನುಜ. ಕರ್ಮ ಅನ್ನುವಂಥದ್ದು ಒಂದು ಜಾಲ ಅಂದಾಗ ನಮಗೆ ಚಿತ್ರಣ ಕಣ್ಮುಂದೆ ಬರಬೇಕು. ಆ ಜಾಲರೇ ಒಳಗೆ ಜಾಲದ ಒಳಗೆ ಚಿಗುರೆ ಇವೆಲ್ಲ ಇಲಿ ಪಲ್ಲಿ ಎಲ್ಲ ಸಿಕ್ಕೊಂಬಿಡ್ತಾವ ನೋಡ್ರಿ. ಬಲಿ ಒಳಗೆ ಸಿಕ್ಕೊಂಬಿದ್ದೇನು ಚಂದ ಇರ್ತಾವ, ಒದ್ದಾಡ್ತಿರ್ತಾವ. ಯಾವಾಗ ಪಾರಾದೇವಪ್ಪ ಹಿಂಗೆ ಸಾಯಿ ಬಿಡ್ತಾನೆ, ಏನು ಮಾಡ್ತಾನೆ ಅನ್ನಂಗೆ ಆಗ್ತದಿಲ್ಲ. ಅದ್ರಂಗೆ ಕರ್ಮ ಅನ್ನುವಂಥದ್ದು ಒಂದು ಜಾಲ, ಅದು ಅಂಥ ಜಾಲದಾಗ ಬಿದ್ದು ಒದ್ದಾಡಬೇಡ ಅಂತಾರೆ ಮಹಾತ್ಮರು. ಅದರಿಂದ ನಿನಗೆ ಮೋಕ್ಷ ಇಲ್ಲ, ಅದರಿಂದ ದುಃಖನೇ ಐತೆ. ಕರ್ಮವೆಂಬ ಜಾಲದೊಳು ಸಿಲುಕಿ ಆ ಕರ್ಮವನ್ನು ಮಾಡಿ ನನಗೆ ಶ್ರೇಷ್ಠವಾದ ಮುಕ್ತಿ ಆಗಲಿ ಅನ್ನುವಂಥದ್ದು ಸಿಗಂಗಿಲ್ಲ. ಅದನ್ನು ಕರ್ಮಗಳನ್ನು ಮಾಡಿ ನಾನು ಮುಕ್ತನಾಗಬೇಕು ಅನ್ನುವಂಥ ಭಾವ ಇಟ್ಕೊಂಡ್ರೆ ಅಲ್ಲಿ ಮುಕ್ತರಾಗಕ್ಕಾಗಂಗಿಲ್ಲ.
ಯಾವಾಗ ನಿಷ್ಕಾಮದ ಭಾವ ನಿನಗಿತ್ತು ಅಂದಾಗ ನೀನು ಮತ್ತೆ ಜ್ಞಾನಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಇಲ್ಲಿ, ಇನ್ನು ಆಯಾ ದೇವತೆಗಳ ಉಪಾಸನೆಯನ್ನು ಮಾಡಿ ಭಕ್ತಿಯನ್ನು ಮಾಡ್ತೀವಿಲ್ಲ, ಒಂದು ದೇವ್ರನ್ನ ಇಟ್ಕೊಂಡು ಅಪೋ ನೀನಪ್ಪೋ ಅಂತೀವಿ. ಹೌದಾ? ಇಡಬಾರ್ದಂತಲ್ಲ, ಮಾಡಬಾರ್ದಂತಲ್ಲ. ನೀನು ಗುರು ಸಿಗೋದಕ್ಕಿಂತ ಮುಂಚೆ ಮಾಡಿದೆಲ್ಲ ಮಾಡು, ಅದು ಮಾಡಬೇಕಾಗ್ತದೆ. ಅದೇ ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ ಅಂತ ಹೇಳ್ತಾರೆ, ಇಲ್ಲ ಅಂತಿಲ್ಲ. ಆ ಭಕ್ತಿ ಎಷ್ಟಿರಬೇಕು? ನಿಜ ಭಕ್ತಿ ಇರಬೇಕು, ಆ ನಿಷ್ಕಾಮ ಭಕ್ತಿ ಇರಬೇಕು. ಆ ಭಕ್ತಿಯ ಫಲದಿಂದ ಸದ್ಗುರುನಾಥ ಸಿಕ್ಕನ. ಮತ್ತು ಸದ್ಗುರುನಾಥ ಸಿಕ್ಕ ತತ್ವಮಸಿ ವಾಕ್ಯವನ್ನು ಕಿವಿಗೆ ಬಿಡಾಕತ್ಯಾವ, ಆತ ನೀನೇ ಪರಮಾತ್ಮ ಅಂತ ಹೇಳಕತ್ತಾನ. ಪರಮಾತ್ಮ ಅಂತ ಹೇಳ್ತಾನೆ ನೋಡಿತ. ಯಾಕಡೆ ಹೇಳ್ತಾರೋ ಯಾಕಡೆ ಬಿಡ್ತಾರೋ, ತತ್ವಮಸಿ ವಾಕ್ಯ ನಮಗೆ ನಂಬಕ್ಕಾಗಂಗಿಲ್ಲ ರೀ ಅಂತಂದ್ರೆ ನಿನಗೇನು ಹಣೆ ಹೊಡ್ಕೋಬೇಕಾ, ಏನು ಮಾಡ್ಬೇಕಂತಾರೆ ಗುರುಗಳು. ಹೌದಾ? ನಿನಗೆ ಗುರು ಸಿಗೋದಕ್ಕಿಂತ ಮುಂಚೆ ಮಾಡಿದಪ್ಪ ಸರಿ, ಈ ಗುರು ಸಿಕ್ಕಿ ಹೇಳಕತ್ತಾನಲ್ಲ, ಇದನ್ನ ಮೇಲೆ ನಂಬಿಕೆ ಇಲ್ಲನ, ನಿನಗೆ ವಿಶ್ವಾಸ ಇಲ್ಲನ? ಮತ್ತು ನೀ ಹೆಂಗೆ ಉದ್ಧಾರ ಆಗ್ತಿದ್ದಿ, ಹೆಂಗೆ ದುಃಖದಿಂದ ಪಾರಾಗ್ತಿದ್ದಿ ನೀನು? ಅದಕ್ಕೆ ಸದ್ಗುರುವಿನ ವಾಕ್ಯವನ್ನು ನೀನು ವಿಶ್ವಾಸದಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಸ್ವೀಕಾರ ಮಾಡಿ ನೀನು ಗುರು ಯಾವುದು ಹಿಡ್ಕೊ ಅಂತಾನೆ, ಯಾವ್ದು ಬಿಡು ಅಂತಾನೆ ಬಿಟ್ಕೊಳ್ಳೇಬೇಕಲ್ಲಿ. ಇದು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ನಾನು ಆ ದೇವ್ರ ಪೂಜೆ ಮಾಡಿದೆ, ಈ ದೇವ್ರ ಪೂಜೆ ಮಾಡಿದೆ, ಮಾಡು, ಬೇಡ ಅಂತ ಹೇಳಂಗಿಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ, ದೇವತೆಗಳ ಕುರಿತು ಉಪಾಸನೆ ಮಾಡಿ ಆಯಾ ಲೋಕಗಳ ಭೋಗಗಳನ್ನು ಬೇಡುವಂಥದ್ದು ಇದು ಯೋಗ್ಯ ಅಲ್ಲ. ನಿನಗೆ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕಪ್ಪ ಅಂತ ಜಪ ಮಾಡೋದು, ಆಸೆ ಇಟ್ಕೊಂಡು ಮನಸ್ಸಿನಲ್ಲಿ. ಈಗ ಭಾಳ ಜನ ಹೇಳ್ತೀವಿ, ನಾವು ಜಪ ಮಾಡ್ತೀವಿ, ಮುಂಜಾನೆ ಎತ್ಕೊಂತೀವಿ, ಯಾತಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕ್ರಿ, ದೇವ್ರು ನಮಗೆ ಒಳ್ಳೇದು ಮಾಡಲಿ. ನೀ ಏನು ಮಾಡ್ತೀವೋ ಜಪ ಮಾಡ್ತಿದ್ದಿ, ತಪ ಮಾಡ್ತಿದ್ದಿ, ಆದರೆ ಮನಸ್ಸಿನಲ್ಲಿ ಒಂದು ಉದ್ದೇಶ ಇಟ್ಕೊಂಡಿರ್ತಿದ್ದಿ, ನನಗೆ ಒಳ್ಳೇದು ಮಾಡಲಿ ಮತ್ತು ಸ್ವರ್ಗ ಲೋಕ ಸಿಗಲಿ, ಅದು ಸಿಗಲಿ. ಅದು ಯಾವುದು ಬಯಸಬೇಡ, ಇಟ್ಕೋಬೇಡ ನಿನ್ನ ತಲೆಯಾಗ. ಅದು ಇಟ್ಕೊಳ್ಳೋದಂತ ಯೋಗ್ಯ ಅಲ್ಲ. ಮತ್ತು ಅದನ್ನೆಲ್ಲವನ್ನು ಮಾಡಿ ದೇವತೆಗಳ ಭಕ್ತಿಯನ್ನು ಮಾಡಿ ನನಗಿಂಥ ಭೋಗವನ್ನು ಕೊಡಲಿ, ವೈಭೋಗ ಜೀವನ ಕೊಡಲಿ ಅಂತ ಬೇಡುವಂಥದ್ದು ನಿನಗೆ ಯೋಗ್ಯ ಅಲ್ಲ. ಮತ್ತು ಇಲ್ಲಿ ಹೇಳ್ತಾರೆ, ಭೋಗಗಳಿಂದ ಆಗ್ತಕ್ಕಂಥ ಸುಖಗಳು ಹೆಂಗದಾವ, ನೀ ಮಾಡಿದಂಥ ಕರ್ಮದಿಂದ ಏನು ನಿನಗೆ ಭೋಗಾದಿಗಳು ಸಿಗ್ತಾವಲ್ಲ, ಅದರಿಂದ ಅವು ಶಾಶ್ವತ ಅದಾವೇನು? ಅವು ಶಾಶ್ವತ ಇಲ್ಲ. ಯಾಕಂತಂದ್ರೆ ಅವು ಅನಿತ್ಯವಾದಂಥವದಾವು. ಸುಖ ನಿಮಗೆ ಶಾಂಪಲ್ ತೋರಿಸ್ದಂಗೆ ಮಾಡ್ತಾವೆ ಅಷ್ಟೇ. ಅವು ಹೆಂಗೆ ಮಾಡ್ತಾವಂದ್ರೆ ನಿನಗೆ ಹಿಂಗೆ ತೋರಿಸ್ದಂಗೆ ಮಾಡ್ತಾವೆ. ಅವು ಯಾವಾಗಲೂ ಇರುವಂಥವೇನಂದ್ರೆ ಇಲ್ಲ, ಅನಿತ್ಯವಾಗಿರುವಂಥವದವ. ಅಲ್ಲಿ ಕೂಡ ಸ್ವರ್ಗಾದಿ ಭೋಗಗಳು ಕೂಡ ಅವು ಶಾಶ್ವತ ಅದಾವೇನಂದರೆ ಇಲ್ಲ. ಎಲ್ಲ ಪ್ರತಿಯೊಂದು ಭೋಗಗಳು ಹೆಂಗದಾವ, ಸಾತಿಶಯ, ಕ್ಷಯ, ಪತನ, ಇವು ಮೂರು ದುಃಖಗಳ ತ್ರಿತಾಪಗಳಿಂದ ಕೂಡಿದಂಥ. ಯಾಕಂದ್ರೆ ಇವು ಆನಂದವಾಗಿರುವಂಥವಲ್ಲ, ದುಃಖದಿಂದ ಕೂಡಿದಂಥವದಾವ. ಅದಕ್ಕೆ ಅದ್ರ ಬೆನ್ನು ಬೀಳಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡುವಂಥವು ಏನದಾವ, ಏನು ಸಂಸಾರ, ಹೆಂಡತಿ, ಮಕ್ಕಳು, ಏನು ಇದು ಶರೀರವನ್ನು ಹಿಡ್ಕೊಂಡು ನಾವೆಷ್ಟು ಮೋಹ ಮಾಡ್ತೀವಿ ಅದರ ಶರೀರ ನಮಗೆ ಸದೃಢ ಯಾವಾಗಲೂ ಇರ್ತದೇನ? ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಶರೀರ. ನಾವು ಸರಿ ಐತಪ್ಪ ಅಂತ ಇದನ್ನು ನೋಡಿಕೊಂಡು ಇದನ್ನು ಜೀವ ಮಾಡ್ಕೊಂಡು ಇದಕ್ಕೆ ತಿನ್ನಿಸ್ಕೊಂತ ಕುಂತರು ಕೂಡ ನಿನ್ನ ಕೈಯಿಂದ ಜಾರೇ ಬಿಟ್ಟಿರ್ತದೆ. ಇದು ಶಾಶ್ವತ ಐತೆ, ಇದ್ರ ಮೇಲೆ ಮನಸ್ಸಿಟ್ಕೊಂಡು ಕುಂದ್ರಕ್ಕೆ. ಅದು ಯಾವಾಗ ಹೋಗ್ತದೆ ಯಾವಾಗ ಬೀಳ್ತದೆ ಯಾರಿಗೆ ಗೊತ್ತು? ನೀ ಏಟು ಇರಲಿಲ್ಲ ಅಂದ್ರೆ ನಿನ್ನ ಕೈಯಾಗ ಸಿಕ್ಕಾಕೊಂಡ್ಬಿಡ್ತದೆ ನನ್ನ ಶರೀರ. ಅದಕ್ಕೆ ದಿವಸ ಮಾಡಿದಂಥ ಅಡುಗೆ ಎಷ್ಟೊತ್ತಿರ್ತದೆ ಹೇಳ್ರಿ, ಅದು ಹೋಗಿಬಿಡ್ತದೆ, ಅಳಿಸ್ಕೊತ ಬಂದೇ ಬಿಡ್ತದಲ್ಲ. ಅದ್ರಾಗ ಈ ಶರೀರ ಕೂಡ ಇದಕ್ಕೆ ನಂಬಿಕೊಂಡು ಇದಕ್ಕೆ ಮಾಡ್ಕೊಂಡು ಇದಕ್ಕೆ ಜೋತು ಬಿಡ್ಕೊಂತ ಕೂತ್ಕೊಂಡ್ರೆ ಏನಾಗ್ತದೆ, ಇದು ಶಾಶ್ವತ ಅಲ್ಲ. ಈ ಶರೀರದಿಂದ ಆಗ್ತಕ್ಕಂಥ ಇಂದ್ರಿಯಗಳಾಗ್ತಕ್ಕಂಥ ವಿಷಯಾದಿಗಳಿಂದ ಆಗ್ತಕ್ಕಂಥ ಸುಖ, ಈ ಭೋಗಗಳು ಯಾವತ್ತೂ ಶಾಶ್ವತ ಅಲ್ಲ, ಇವು ದುಃಖದಿಂದ ಕೂಡಿದಾವೆ. ಅದಕ್ಕೆ ಇದನ್ನು ಬಯಸಬೇಡಪ್ಪ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಇದರಿಂದ ಏನಾಗ್ತದ, ಈ ಯಾಚನೆ ಬೇಡುವಂಥದ್ದು ಮನುಷ್ಯನಿಗೆ ಭಾಳಷ್ಟು ಕನಿಷ್ಠ ಮಟ್ಟಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ಬೇಡುವಂಥದ್ದು ಯೋಗ್ಯ ಅಲ್ಲ. ಈ ಕೆಲವ್ರು ಹೇಳ್ತಾರೆ ಅಖಂಡವಾದ ಸ್ವರೂಪಭೂತವಾದಂಥ, ಯಾಕಂದ್ರೆ ನೀನು ನಮಗೆ ಬೇಡ ಬೇಕಂತ ಅನ್ನಿಸ್ತದಪ್ಪ ಅಂತ ಅನ್ನೋದಾದ್ರೆ ಮಹಾತ್ಮರು ಹೇಳ್ತಾರೆ, ಹೌದು ಬೇಡಬೇಕಂತ ಅನಿಸಿದ್ರೆ ನಿನಗೆ ಏನು ಅಖಂಡವಾದಂಥ ನಿನ್ನ ಸ್ವರೂಪ ಐತಲ್ಲ, ಪಾರಮಾರ್ಥಿಕ ಸ್ವರೂಪವನ್ನು ನೀ ಬೇಡ.
ಅಖಂಡವಾದ, ಯಾಕಂದ್ರೆ ಸವೇದೇ ಇರುವಂಥ ಏನು ಒಂದು ಸಂಪತ್ತು ಐತಲ್ಲ ನಿನಗೆ, ಅದನ್ನು ಪಡ್ಕೊಳ್ಬೇಕನ್ನುವಂಥ ಸದ್ಗುರುವಿನ ಹತ್ರ ಬೇಡ, ಅದನ್ನೇ ಬೇಡ ಬಿಟ್ಟಿಗೆ ಸದ್ಗುರುವಿನ ಹತ್ರ ಹೋಗಿ, ಅಪ್ಪ ನನ್ನ ಮಕ್ಳಿಗೆ ಮಕ್ಕಳಾಗಿಲ್ಲಪ್ಪ, ನನ್ನ ಮಕ್ಕಳಿಗೆ ಅಂಥವೆಲ್ಲ ಬೇಡಕ್ಕೆ ಹೋಗಬೇಡ, ಏನಾಗಬೇಕಾಯ್ದು ಆಗ್ತದ ಅಂಥದ್ದೆಲ್ಲ ಬೇಡಿದೆ ಅಂದರೆ ಕನಿಷ್ಠಕ್ಕೆ ಹೋಗ್ತೀನಿ, ನಿನ್ನ ಬೇಡಕ್ಕೆ ಹೋಗಬೇಡ, ಬೇಡು ನಿನ್ನ ಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥದ್ದನ್ನು ಬೇಡು, ಅಂಥ ಸಂಪತ್ತನ್ನು ಪಡ್ಕೊ ಅನ್ನುವಂಥದ್ದನ್ನು ಅವ್ರ ಮಹಾತ್ಮರು ಹೇಳ್ತಾರೆ. ಮತ್ತು ಹೇಳ್ತಾರೆ, ಪರಬೊಮ್ಮ ದರುವಿನಿಂದ ದುರೆಜಾಣ್ಮೆ ಮುಂಟೆ ಅಂತ ಹೇಳ್ತಾರೆ. ಜಗತ್ತಿನೊಳಗೆ ನೋಡ್ರಿ, ಪರಬ್ರಹ್ಮನ ಜ್ಞಾನಕ್ಕಿಂತ ಅಧಿಕವಾದಂಥದ್ದು ಯಾವುದರ ಐತೇನು ಅಂತಂದರೆ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಯಾವುದು? ಮನುಜ ಕುಲ ಜನನದ ಲಾಭ ಯಾವುದು? ಆರು ನಾನೆಂದು ವಿಚಾರಿಸನ್ನುವಂಥದ್ದದು. ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಯಾವುದಾಗ್ತಂದ್ರೆ ಇದು ಜ್ಞಾನದಿಂದನೇ ಆಗುವಂಥದ್ದು. ಮಹಾತ್ಮರೇನು ಹೇಳ್ತಾರೆ, ಪರಬೊಮ್ಮ ದರಿವಿನಿಂದ ದುರೇ ಜಾಣ್ಮೆ ಉಂಟೆ. ನಾವು ನಮ್ಮ ಜಾಣ್ಮೆಗಳು ಬಹಳಷ್ಟು ಬೇರೆ ಬೇರೆ ಅಂತ ಅಂದ್ಕೊಳ್ತೀವಿ, ಮಹಾತ್ಮರ ಬಾಯಿಯಿಂದನೇ ಕೇಳಬೇಕು. ಯಾಕಂದ್ರೆ ಪರಬ್ರಹ್ಮನ ಒಂದು ಅರು ಆ ಜ್ಞಾನದಿಂದ ಹೆಚ್ಚಿನಕ್ಕಿಂತ ಜಾಣತನ ಐತೇನಂದ್ರೆ, ಜಾಣ್ಮೆ ಐತೇನಂದ್ರೆ ಇಲ್ಲ. ಮತ್ತು ಎಲ್ಲಕ್ಕೂ ಹೆಚ್ಚಿನ ಲಾಭ ಯಾವುದರಿಂದ ಆಗ್ತದ್ರಿ ಅಂತ ಶಂಕ ಬಂದರೂ ಕೂಡ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನಾಗಿರುವಂಥವ್ ನೋಡ್ರಿ, ಇದನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರಿಂದ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಅಂತ ಮನುಷ್ಯನಿಗೆ. ರಾಜ ವೈಭೋಗದ ಇಲ್ಲಿ ಬಂಗಾರ ಕುರ್ಚಿ ಅದಲ್ಲ, ಅದರಿಂದ ದೊಡ್ಡ ಲಾಭ ಐತ್ರಿ, ಅದರಿಂದ ಭಾಳಷ್ಟು ಆನಂದ ಐತ್ರಿ ಅಂತ ಅಂದ್ಕೊಂಡ್ರೇನು? ಮಹಾತ್ಮರು ಹೇಳ್ತಾರೆ, ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಯಾವುದಪ್ಪ ಅಂತಂದ್ರೆ, ಈ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನೇ ನಾನಿದ್ದೀನಿ, ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಿಂದ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೋದ್ರಿಂದ. ಇದಕ್ಕೇನು ಬೇಕಾಗ್ತದೆ ಹೇಳ್ರಿ? ಭಾಳಷ್ಟು ಬಂಡವಾಳ ಬೇಕಾಗ್ತದೇನ? ರೊಕ್ಕ ರೂಪಾಯಿ ಬೇಕಾಗ್ತದೇನ? ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಶರೀರ ತೊಟ್ಕೊಂಡು ಬಂದಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಲಾಭವನ್ನು ಪಡ್ಕೊಳ್ಬೇಕಾದಂಥದ್ದು ಮುಖ್ಯ ಕರ್ತವ್ಯ. ಇದಕ್ಕೇನು ರೊಕ್ಕ ರೂಪಾಯಿ ಹಾಕೋದಲ್ಲ, ನಿನ್ನ ಮನಸ್ಸು ಅನ್ನೋದಂಥದ್ದೇ ಒಂದು ಒಳ್ಳೆಯ ಸಂಪತ್ತು. ನೋಡ್ರಿ, ಪ್ರತಿಯೊಬ್ಬರು ಭಾಳಷ್ಟು ಜನ ಹೇಳ್ತಾರೆ, ನಾವು ಕೇಳ್ತೀವಿ, ನಿಜವಾದ ಸಂಪತ್ತು ನಮ್ಮ ಅಪ್ಪ ನಮ್ಮವ್ವ ಏನೂ ಗಳಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಬರೀ ಆ ಸಾದ್ರಿಗೆ ಈ ಸಾದ್ರಿಗೆ, ಆ ಶರಣರಿಗೆ ಈ ಶರಣರಿಗೆ ಮಾಡಿಬಿಟ್ರು, ನಮ್ಮಪ್ಪ ನಮ್ಮವ್ವ ನಮಗೇನು ಮಾಡಲಿಲ್ಲ ಅಂತ ಹೇಳ್ತಾರೆ. ಮೂರ್ಖರು ಅಂತ ಹೇಳಬೇಕು. ಯಾಕೆ ನೋಡ್ರಿ, ಒಂದು ಒಳ್ಳೆಯ ಸಂಸ್ಕಾರ, ಒಂದು ಶರಣರು ಅನ್ನುವಂಥ ಸಂಸ್ಕಾರ, ಗುರು ಹಿರಿಯರು ಅನ್ನುವಂಥ ಸಂಸ್ಕಾರ, ಅವ್ರು ಬಿಟ್ಟು ಹೋದಂಥ ಒಂದು ಸಂಸ್ಕಾರಗಳು ಆ ಮನಸ್ಸಿನಲ್ಲಿ ಅಪ್ಪ ಅಮ್ಮ ಹಿಂಗೆ ಮಾಡ್ತಿದ್ರು, ಹಿಂಗೆ ಮಾಡಿದ್ರು ಅನ್ನುವಂಥ ಆ ಮಕ್ಕಳ ಮನಸ್ಸಿನಲ್ಲಿ ಬೇರೂರ್ತಾವಲ್ಲ, ಬರ್ತಾವಲ್ಲ, ಅದಕ್ಕಿಂತ ಸಂಪತ್ತು ಯಾವುದಿಲ್ಲ ರೀ. ಅಪ್ಪ ಅಮ್ಮ ಇದನ್ನು ಏನು ಬಿಟ್ಟು ಹೋಗಿರ್ತಾರಲ್ಲ, ಸಾಧು ಸಂತರು, ಇಂಥ ಭಕ್ತಿ, ಇವೆಲ್ಲ ಮನೆಯಾಗ ಏನು ಸಂಸ್ಕಾರಗಳು ಇರ್ತಾವಲ್ಲ, ಅವರು ಒಂದೊಂದು ಮಕ್ಕಳ ಮೇಲೆ ಈ ಒಂದು ಭಾವನೆಗಳು ಮೂಡಿಸ್ತಾವೆ ನೋಡ್ರಿ, ಅದು ದೊಡ್ಡ ಸಂಪತ್ತು. ಇದೇ ಮನಸ್ಸು ಯಾವ್ಯಾವ ಕಡೆ ಎಳ್ಕೊಂಡು ಹೋಗ್ಯದ್ರಿ? ಮಾಡಬಾರ್ದು ಕೆಲಸಗಳನ್ನು ಮಾಡಿಸಿ ಇವತ್ತು ಏನೇನು ಮಾಡಿಸಿದೆ? ಅದಕ್ಕಿಂತ ಒಂದು ಸದ್ಗುಣಗಳ ಭಾವ ಬಂದು, ಸದ್ಗುರು ವಾಕ್ಯ ಕೇಳುವಂಥ ಭಾವ ಬಂದದಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅದಕ್ಕೆ ನಿನ್ನ ಮನಸ್ಸಿನಲ್ಲಿ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂದ್ರೆ, ಇದಕ್ಕೇನು ಕೊಡೋದು ಬೇಕಾಗಿಲ್ಲ, ನಿನ್ನ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡು ಗುರುವಾಕ್ಯವನ್ನು ಮಾತ್ರ ಸ್ವೀಕಾರ ಮಾಡು, ಮುಗೀತಿಲ್ಲ. ಸುಮ್ಮ ಕೂಡಬೇಕು, ಏಕಾಗ್ರತೆಯಿಂದ ಕೂತ್ಕೊಳ್ಬೇಕು, ಗುರುವಿನ ವಾಕ್ಯವನ್ನು ಕೇಳಬೇಕು, ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು. ಬ್ರಹ್ಮ ಅಭಿನ್ನ ಅಂದ್ರೇನು? ಬ್ರಹ್ಮಗಿಂತ ಬೇರೆ ಇಲ್ಲ ಅಂತ ಪ್ರತ್ಯೇಕಾತ್ಮ ಸ್ವರೂಪನ ನಾನಿದ್ದೀನಿ ನೋಡ್ರಿ. ಅಂಥ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರಿಂದ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರಿಂದ, ಸಾಕ್ಷಾತ್ಕಾರ ಅಂದ್ರೇನು? ಆ ಪರಬ್ರಹ್ಮ ಸ್ವರೂಪನೇ ನೀನು, ಅನ್ನೇ ಏನು ಇಲ್ಲ. ಇಲ್ಲಿ ನಿನಗಿಂತ ಜಗತ್ತು ಹೊರಗೂ ಇಲ್ಲ, ಇಲ್ಲವೇ ಇಲ್ಲ. ಅದು ಎಲ್ಲ ನಿನ್ನೊಳಗೆ ತೋರ್ತವೆ, ಈ ಜಗತ್ತೆಲ್ಲ ನಿನ್ನೊಳಗೆ ತೋರ್ತದ, ಎಲ್ಲ ನಿನ್ನೊಳಗೆ ನಡೆದಂಥದ್ದಿದೆಲ್ಲ. ನೀ ಭಿನ್ನವಾಗಿ ಮಾಡಿದೆಲ್ಲ, ನೀನು ಅಭಿನ್ನ ರೂಪವಾಗಿ ನೋಡಬೇಕಾದಂಥದ್ದು. ಅದಕ್ಕೆ ಬ್ರಹ್ಮ ಅಭಿನ್ನ ಪ್ರತ್ಯೇಕ ಆತ್ಮನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಅಂದರೆ ಅಭಿನ್ನ. ನೀನು ಬೇರೆ ಅಲ್ಲ, ಪರಮಾತ್ಮನ ಬೇರೆ ಅಲ್ಲ, ಪ್ರತ್ಯೇಕ ಆತ್ಮ ನಿನ್ನ ಸ್ವರೂಪ. ಅದಕ್ಕೆ ಇದನ್ನು ಯಾವಾಗ ನೀ ಸಾಕ್ಷಾತ್ಕಾರ ಮಾಡ್ಕೊಳ್ತಿ,
ಇದನ್ನು ತಿಳ್ಕೊಳ್ತಿ. ಆ ಸ್ವರೂಪ ನೀನಾಗುವಂಥದ್ದೇ ಸಾಕ್ಷಾತ್ಕಾರ. ಆನಂದ ಅನ್ನುವಂಥದ್ದೇ ಪರಮಾತ್ಮ. ಪರಮಾತ್ಮ ಅಂದ್ರೆ ಒಂದು ವಸ್ತು ಅಲ್ಲ, ಒಬ್ಬ ಮನುಷ್ಯ ಅಲ್ಲ. ಚಿತ್ರದ ಪಟದಾಗ ಅದನ್ನೆಲ್ಲ ಹಿಂಗೆ ಪರಮಾತ್ಮ ರೀ ನಮಗೆ ತಲೆ ಮೇಲೆ ಹಿಂಗೆ ಕೈ ಇಡ್ಬೇಕು ಹಂಗೆ ಏನಿಲ್ಲ. ಆನಂದದ ಸ್ವರೂಪ ಆತ, ಅದು ನಿನ್ನೊಳಗೆ ಐತೆ. ಅಂಥ ಆನಂದದ ಸ್ವರೂಪನೇ ನಿನ್ನ ಮೂಲ ಮನೆ, ಅದು ನಿನ್ನ ಮೂಲ ಸ್ಥಳ, ಅದು ನಿನ್ನ ಮೂಲ ಸ್ವರೂಪ. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಇದು ಜಗತ್ತು ಎಲ್ಲಕ್ಕಿಂತ 84 ಲಕ್ಷ ಜೀವರಾಶಿಯಿಂದ ನೇನು ಇಲ್ಲಿಯ ಮಟ್ಟ ಬಂದಿಯಲ್ಲ, ಇದು ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಲಾಭ ನೋಡ್ರಿ ಇಷ್ಟು. ಅದಕ್ಕೆ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದುದಿಯಾದ ಬಳಿಕಿಂದ ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದುದಂತ ಪೆರೆತಿಲ್ಲವೇ ಪೇಳುವೆ ಅಂದಿದ್ದಾರೆ ಅವ್ರು ನಿಜಗೊಂಡ್ರು. ಇದನ್ನು ಒಂದು ಸಲ ಕೇಳುವಂಥ ಭಾಗ್ಯ ನಮಗಾಗ್ಯದಲ್ಲ, ಇದನ್ನೊಮ್ಮೆ ಕೇಳಿದೊಡೆ ಅಂತ ಹೇಳಿದಾರೆ. ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ, ಈ ಜಗತ್ತು ಯಾವಾಗ ಹುಟ್ಟಿದ ಆವಾಗ ಹುಟ್ಟಿದವ್ರು ನಾವು. ಅಲ್ಲಿಂದ ಇಲ್ಲಿಯ ಮಟ್ಟ ಏನು ಬಂದಿದ್ದೀವಲ್ಲ, ಆವಾಗ ಪ್ರತಿ ಜನ್ಮದಲ್ಲಿ ಮಾಡಿದಂಥದ್ದು ಒಂದು ಪುಣ್ಯ. ಮತ್ತು ಒಂದೊಂದು ಪುಣ್ಯಕ್ಕೆ ಇದು ಬರುವಂಥದ್ದಲ್ಲ. ನಾವಿವತ್ತು ಕುಂತು ಕೇಳಕತ್ತೀವಿ ಅಂದ್ರೆ ನಾವು ಭಾಗ್ಯವಂತರು ಅಂತ ತಿಳ್ಕೊಬೇಕು. ಒಂದೊಂದೇ ಪುಣ್ಯ ಬಂದು ಇಲ್ಲಿ ಕುಂದ್ರಿಸಿದ್ರೆ ನಮಗಂತಲ್ಲ, ಎಷ್ಟು ಜನ್ಮದಾಗ ಹುಟ್ಟೀವಿ ನೋಡ್ರಿ. ಇದನ್ನು ತಿಳ್ಕೊಂಡ್ರೆ ಎಂಥ ಒಂದು ಅದ್ಭುತ. ನಾವು ಎಷ್ಟು ಪುಣ್ಯ ಮಾಡಿವಿ ಅಂತ ನಾವು ಖುಷಿ ಪಡಬೇಕು. ಯಾವಾಗ ಈ ಜಗತ್ತು ಹುಟ್ಟ್ಯದ ಆವಾಗಿನಿಂದ ಹುಟ್ಟಿ ಬಂದಂಥ ಪುಣ್ಯಗಳ ರಾಶಿ ಸ್ವಲ್ಪ ಒಂದು ಜನ್ಮದಾಗ ಇಷ್ಟು ಪುಣ್ಯ, ಒಂದು ಜನ್ಮದಾಗ ಇಷ್ಟು ಪುಣ್ಯ, ಒಂದು ಜನ್ಮದಾಗ ಏಟಿಟ್ಟು ಪುಣ್ಯ ಅದಾವ. ಅವೆಲ್ಲ ಸೇಕರಣೆ ಆಗಿ 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 ಅದರ ಫಲ ಈ ಗುರುನಾಥ ಸಿಕ್ಕನ, ಗುರುನಾಥನ ಮುಂದೆ ಕೇಳೋಕ್ಕೆ ಭಾಗ್ಯ ಸಿಕ್ಕದಂತ ತಿಳ್ಕೊಬೇಕು ನೋಡ್ರಿ. ಅದನ್ನೇ ಹೇಳಿದಾರೆ ಅವ್ರು ನಿಜಗೊಂಡ್ರು. ಅದ್ರ ಫಲ ಇವಾಗ ಸಿಕ್ಕಿದೆ ನಮಗೆ. ಈಗ ಕುಂತು ಕೇಳಕತ್ತದ್ದು ಈ ವಿಚಾರಗಳು ನಮಗೆ ಕಿವಿಗೆ ಬೀಳಕತ್ತೇವಂದ್ರೆ ಇದು ಸುಮ್ಮನೆ ಅಲ್ಲ ಇದು. ಅದಕ್ಕೆ ಇದನ್ನೊಮ್ಮೆ ಕೇಳಿ ತಿಳಿದೋಡೆ ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದ್ದಿಂತು ಪೆರೆತಿಲ್ಲವೇ ಪೇಳುವೆ. ಮತ್ತಿದಕ್ಕೆ ಏನಿಲ್ಲ ನೋಡ್ರಿ, ಇದೇ ಮುಖ್ಯ. ಆ ಪುಣ್ಯದ ಫಲ ಇವಾಗ ನಮಗೆ ಸಿಕ್ಕಿದೆ. ಅದಕ್ಕೆ ಮನುಷ್ಯ ಬಂದ ನಂತರ ಇಂಥ ಒಂದು ಪರಬ್ರಹ್ಮನ ಒಂದು ಸಾಕ್ಷಾತ್ಕಾರ, ಅದನ್ನು ತಿಳ್ಕೊಳ್ಳುವಂಥದ್ದು, ಇದಕ್ಕಿಂತ ಹೆಚ್ಚಿನ ಲಾಭ ಇದ್ರ ಮುಂದೆ ಏನೈತೆ ಹೇಳ್ರಿ. ಇದ್ರ ಮುಂದೆ ಅದಕ್ಕೆ ಜ್ಞಾನ ಪಡ್ಕೊಂಡ್ಮೇಲೆ ಮುಂದೂ ಏನಿಲ್ಲ. ಮತ್ತು ಮುಂದೆ ಹುಡ್ಕೋಬೇಕನ್ನೋದು ಏನಿಲ್ಲ. ಇದೇ ಇಲ್ಲ ಫೈನಲ್. ಇದು ನಾವು ಎದಕ್ಕೆ ಬಂದೀವಿ ಗೊತ್ತಾ? ಡಿಗ್ರಿ ಕ್ಲಾಸಿಗೆ ಬಂದಂಗೆ ಆಧ್ಯಾತ್ಮದಲ್ಲಿ ಮೇಲ್ಮಟ್ಟಕ್ಕೆ ಬಂದಿದ್ದೀವಿ ನಾವು. ಮತ್ತು ಮುಂದೆ ಹುಡುಕ್ತೀವಿ ಅಂದ್ರೆ ಇಲ್ಲ, ಇದೇ ಫೈನಲ್. ಮತ್ತು ಇಂಥದಕ್ಕೆ ಬಂದು ನಾವು ತಲುಪೀವಿ ಅಂತಂದ್ರೆ ನಾವೆಷ್ಟು ಧನ್ಯವಂತರು. ಬರೀ ಕೇಳಿದದಕ್ಕೆ ನೋಡ್ರಿ ಅಂತ ಒಂದು ಅದ್ಭುತ. ನನಗೆ ನೋಡಪ್ಪ, ಎನಿತು ತತ್ವಾರ್ಥವ ನನಗೆ ಬೋಧಿಸಬಹುದು ಅನಿತೆಲ್ಲವನ್ನು ಸವಿಸ್ತರವಾಗಿ ಇನಿತು ಸಂದೇಹವಿಲ್ಲದೆ ಅಲಸದೆ ಪೇಳು ಮುನಿಮುಖ್ಯ ತಿಳಿವಂತೆ ಅಂತ ಹೇಳ್ತಾರೆ. ಮೈತ್ರೇಯ ದೇವಿಗೆ ಆಕೆ ಕೇಳ್ತಾರೆ, ಎನಿತು ತತ್ವಾರ್ಥವ ನನಗೆ ಬೋಧಿಸಬಹುದು ಅನಿತೆಲ್ಲವನ್ನು ಸವಿಸ್ತಾರವಾಗಿ ಇನ್ನಿತು ಸಂದೇಹವಿಲ್ಲದೆ ಅಲಸದೆ ಪೇಳು ಮುನಿಮುಖ್ಯ ಅಂತ ಒಂದು ವಿಷಯ ಕೇಳ್ತಾಳಾಕಿ. ಹೇಳಿದ್ರೆ ಇಷ್ಟೆಲ್ಲ ಕೇಳಿದಾತ. ಕೇಳಿದ ಮೇಲೆ ಏನು ಹೇಳ್ತಾನೆ, ಒಬ್ಬೊಬ್ಬೊಬ್ಬೊಬ್ಬ ಬರೀ ಬರೀ ಹೇಳಂತ ಕೇಳಿದಕ್ಕೆ ಅರೇ ಎಷ್ಟು ಪುಣ್ಯ ಮಾಡಿದ್ದೀನಿ ಮೈತ್ರ ಅಂತ ಹೇಳ್ತಾನದು. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನಿನ ಸುಕೃತಿ ಅಂದರೆ ಭಾಳ ಪುಣ್ಯವಂತಳು ಅಂತ ಹೇಳಕತ್ತೇನತ್ತ. ಇನ್ನು ಆಕೆ ಕೇಳೋಕೆ ಶುರು ಮಾಡಿಲ್ಲ, ಬರೀ ಹೇಳಂದಾಳ ಆಕೆ, ಅಷ್ಟೇ ಹೇಳಂದಾಳ. ಅಷ್ಟೊಂದು ಅದಕ್ಕೆ ಇದು ಫೈನಲ್ ಜ್ಞಾನ ಅನ್ನುವಂಥದ್ದು ದೊಡ್ಡದು. ಅದಕ್ಕೆ ಹೆಚ್ಚಿನ ಲಾಭ ಯಾವುದಪ್ಪ ಜಗತ್ತಿನೊಳಗೆ? ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಯಾವುದು ಅಂದ್ರೆ ನಾನು ಯಾರಿದ್ದೀನಿ ಅಂತ ಪರಬ್ರಹ್ಮನ ಒಂದು ಅರಿವು ಆಗುವಂಥದ್ದು. ಆತ್ಮ ಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದು ಇಲ್ಲ ನೋಡ್ರಿ. ಇದನ್ನು ಅದಕ್ಕೆ ಭಾಳಷ್ಟು ವಿಚಾರ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವ್ರಿಗೆ ಎಲ್ಲ ವ್ಯರ್ಥ ನೋಡ್ರಿ, ಎಲ್ಲ ವ್ಯರ್ಥ. ಮಹಾತ್ಮರು ಎಂತೆಂಥ ವಾಕ್ಯಗಳು ಇಟ್ಟಾರೆ. ಏನಿರ್ದೊಡೆ ನಮ್ಮ ನಿಜಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ಎರಡು ನಾವು ಜಾಗ್ರರಾಗಿ ಬಿಡಬೇಕು. ಯಾವಾಗ ಪಡ್ಕೊಂಡೇವು ಅನ್ನುವಂಥ ಭಾವ ನಮ್ಮೆಲ್ಲರಿಗೂ ಬರಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಲಾಭ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಇದನ್ನು ಹಿಡ್ಕೊಂಡು ಮತ್ತೆ ನಾಳೆ ಮಾತಾಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ ಮಹಾತ್ಮರು. ಇಂಥ ವಾಕ್ಯಗಳು ನಮಗೆ ಹೊರಗಡೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಪುಣ್ಯದ ಬಲದಿಂದನೇ ಒಂದು ದಿವಸದಲ್ಲಿ
ಈ ಒಂದು ಮುಕ್ಕಾಲು ಗಂಟೆ ಏನಿರ್ತದ ಇದೊಂದು ಅದ್ಭುತವಾದಂಥ ಸಮಯ, ಇದು ಪುಣ್ಯದ ಸಮಯ. ಪ್ರತಿಯೊಬ್ಬರಿಗೆ ಒಂದು ದಿವಸದಾಗ ಇದು ಒಂದು ಮುಕ್ಕಾಲು ಗಂಟೆ ಸಮಯ ಪುಣ್ಯದ ಸಮಯ ಅಂತ ತಿಳ್ಕೊಬೇಕು ನಾವು. ಹಂಗೆ ತಿಳ್ಕೊಂಡು ಯಾಕಂದ್ರೆ ಕೂತಲ್ಲೇ ಸಿಗ್ತಾ ಇದ್ದಾವಲ್ರಿ ಇಂಥದಕ್ಕಾಗಿ ಮಹಾತ್ಮರು ಎಲ್ಲೆಲ್ಲೋ ಹುಡುಕ್ಯಾಡಿದ್ರು ಅಂದಾಗ ನಾವು ಇದಕ್ಕೆ ಲಕ್ಷ್ಯ ಮಾಡಬಾರ್ದು. ಮಹಾತ್ಮರು ಇಂಥ ವಿಚಾರಕ್ಕಾಗಿ ಹುಡುಕ್ಯಾಡಿದ್ದಾರೆ, ಅವರು ಎಲ್ಲ ಕಡೆ ಹುಡುಕ್ಯಾಡಿದ್ದಾರೆ, ಆದ್ರೆ ಕಷ್ಟಪಟ್ಟು ಸ್ವೀಕಾರ ಮಾಡಿ ಮಹಾತ್ಮರಾಗಿದ್ದಾರೆ. ನಾವು ಇನ್ನೂ ಭಾಳ ಪುಣ್ಯ ಮಾಡಿದ್ದೀವಿ, ಅದ್ರಾಗ ನಾವು ಇದನ್ನ ಎಷ್ಟು ಶ್ರದ್ಧೆಯಿಂದ ತೊಗೊಳ್ತೀವಿ ಅದು ನಮ್ಮ ಪರೀಕ್ಷೆಗಳು. ಭಾಳ ಈಜಿಯಾಗಿ ಸಿಕ್ಕಿದ್ದಕ್ಕೆ ಭಾಳ ನಾವು ಬೆಲೆ ಕೊಡೋಂಗಿಲ್ಲ, ಅದೇನು ಬಿಡು ಅಂತೀವಿ. ಆದರೆ ಇದ್ರಾಗ ಒಂದು ಪರೀಕ್ಷೆ ಇರ್ತದೆ ನಮ್ಮದು. ಈಜಿಯಾಗಿ ನಮ್ಮ ಕಿವಿ ಸಿಗಾಕತ್ತಾವ, ನಮ್ಮ ಕುಂತಲೇ ಇಂಥ ವಿಷಯಗಳು ಸಿಗ್ತಾ ಇದ್ದಾವಂದ್ರೆ ನಮ್ಮ ಪುಣ್ಯದ ಬಲ ಅದು ಅಂತ ತಿಳ್ಕೊಂಡು ಇದನ್ನು ತೊಗೊಳ್ಬೇಕಾದಂಥದ್ದು ಮುಖ್ಯವಾಗಿರುವಂಥದ್ದು. ನೋಡೋಣ ಮುಂದಿನ ವಿಚಾರ ನಾಳೆ ಒಂದೆರಡು ಮಂದಿ ಗುರುಗಳು ಪಾದಕ್ಕೆ ಅರ್ಪಿಸಿ ಮುಂದೆ ನೋಡೋಣ.